ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಪ್ರಮುಖ 5 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಹಾರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ಹಾರ್ಮುಜ್ ಜಲಸಂಧಿ ಅನ್ನೋದು ಕೇವಲ ಇರಾನ್ ಮತ್ತು ಒಮಾನ್ನ ಕರಾವಳಿಗೆ ಹಂಚಿಕೊಂಡು ಉಭಯ ದೇಶಗಳಿಗೆ ಮಾತ್ರ ಸಂಬಂಧಪಡುವಂತಹ ಜಲಸಂಧಿ ಅಲ್ಲ. ಒಂದು ಹಾರ್ಮುಜ್ ಜಲಸಂಧಿ ಆದರೆ ಇಡೀ ಜಗತ್ತಿಗೆ ತೈಲವನ್ನು ಪೂರೈಕೆ ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇರುವಂತಹ ಜಲಸಂಧಿ ಅದು. ಆ ಜಲಸಂಧಿಯನ್ನು ಬಂದ್ ಮಾಡಿಬಿಟ್ರೆ ಅದು ಏಷ್ಯಾದ ರಾಷ್ಟ್ರಗಳು, ಯುರೋಪಿಯನ್ ಕಂಟ್ರಿಗಳು, ಅಮೇರಿಕಾ, ಬೇರೆ ಬೇರೆ ದೇಶಗಳಿಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಕೊಡಬಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಹಾರ್ಮುಜ್ ಜಲಸಂಧಿ. ಇಷ್ಟು ದಿನಗಳ ಕಾಲ ಅಮೇರಿಕಾ ಮತ್ತು ಇರಾನ್ ನಡುವೆ ಪರಮಾಣು ಮತ್ತು ಯುರೇನಿಯಂ ಸಂಸ್ಕರಣೆಯ ಬಗ್ಗೆ ದೊಡ್ಡ ಮಟ್ಟದ ಹಗ್ಗ ಜಗ್ಗಾಟಗಳು, ಮಾತುಕತೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಅದರ ಜೊತೆಗೆ ಹಾರ್ಮುಜ್ ಜಲಸಂಧಿಯೂ ಕೂಡ ಸೇರಿಕೊಂಡಿತ್ತು. ಆದರೆ ಇದೀಗ ನೋಡಿ, ಪರಮಾಣು ಕಾರ್ಯಕ್ರಮದ ಬಗ್ಗೆ ತಿಕ್ಕಾಟಗಳಿದೆ, ಅವರು ಮಾಡಲ್ಲ ಅಂತ ಹೇಳಿದ್ದಾರೆ, ಮಾತುಕತೆಯಾಗಿದೆ, ಎಲ್ಲವೂ ಕೂಡ ಹೌದು. ಆದರೆ ಇದೀಗ ಉಭಯ ದೇಶಗಳ ನಡುವೆ ಇದೇ ಹಾರ್ಮುಜ್ ಜಲಸಂಧಿಯ ಹಕ್ಕಿನ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇರಾನ್ ಹೇಳ್ತಾ ಇರೋದೇನು, ಅನೇಕ ದಶಕಗಳಿಂದ ಅಥವಾ ಅನೇಕ ವರ್ಷಗಳಿಂದ ಯಾವುದೇ ಅಡೆತಡೆ ಇಲ್ಲದೆ ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ತನ್ನ ಆಧಿಪತ್ಯವನ್ನು ಮುಂದುವರಿಸಿತ್ತು, ಹಕ್ಕನ್ನು ಸಾಧನೆ ಮಾಡಿತ್ತು, ಅದು ಒಮಾನ್ನ ಜೊತೆಗೆ ಸೇರಿಕೊಂಡು. ಆದರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ಅಮೆರಿಕ ಬಂದು ಇವತ್ತು ಹಾರ್ಮುಜ್ ಮೇಲೆ ತನ್ನ ಹಕ್ಕನ್ನು ಸಾಧಿಸೋ ಪ್ರಯತ್ನವನ್ನು ಮಾಡ್ತಿದೆ ಅಂತ ಇರಾನ್ ಅವರು ಹೇಳ್ತಾ ಇರೋದು. ಆದರೆ ಅಮೆರಿಕ ಇದಕ್ಕೆ ತದ್ವಿರುದ್ಧವಾಗಿ ಹೇಳ್ತಾ ಇದೆ, ಇಲ್ಲ, ಹಾರ್ಮುಜ್ ಜಲಸಂಧಿಯ ಮೇಲೆ ನನ್ನ ಆಧಿಪತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಆಧಿಪತ್ಯದ ಕಾರಣಕ್ಕಾಗಿ ಉಭಯ ದೇಶಗಳ ನಡುವೆ ಒನ್ಸ್ ಅಗೇನ್ ದಾಳಿ ಪ್ರತಿದಾಳಿಗಳಾಗ್ತಾ ಇದೆ. ಕಳೆದ 3-4 ದಿನಗಳಿಂದ ಅಮೆರಿಕ ಇರಾನ್ನ ಒಂದು 300ಕ್ಕೂ ಹೆಚ್ಚು ಆಯಕಟ್ಟಿನ ಜಾಗಗಳನ್ನು ಗುರುತಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಇರಾನ್ ಕೂಡ ಇದಕ್ಕೆ ಪ್ರತಿಕಾರವಾಗಿ ಮಧ್ಯಪ್ರಾಚ್ಯಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋ ಪ್ರಯತ್ನ ಆಗಿದೆ. ಹಾಗಾದರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ? ಏನಿದು ಹಾರ್ಮುಜ್ ಜಲಸಂಧಿಯ ಸಂಘರ್ಷ? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ. ಮತ್ತೆ ಹಾರ್ಮುಜ್ ಜಲಸಂಧಿ ಬಂದ್. ಒಂದು ಕಡೆ ಅಮೆರಿಕದ ದಾಳಿ, ಇದಕ್ಕೆ ಪ್ರತಿಕಾರವಾಗಿ ಇರಾನ್ ಒಂದು ಹಿಟ್ ಲಿಸ್ಟ್ ಅನ್ನು ರೆಡಿ ಮಾಡಿಕೊಂಡಿದೆ. ಒಂದು 13 ಜನರನ್ನು ಟಾರ್ಗೆಟ್ ಮಾಡಿ, ಅದು ಯುರೋಪಿಯನ್ ಯೂನಿಯನ್, ಅಮೇರಿಕ ಮತ್ತು ಇಸ್ರೇಲ್ನ ಬೇರೆ ಬೇರೆ ನಾಯಕರ ಹೆಸರುಗಳನ್ನು ಟಾರ್ಗೆಟ್ ಮಾಡುವ ಮುಖಾಂತರ ಅವರನ್ನು ಹತ್ಯೆ ಮಾಡಬೇಕು, ಅವರನ್ನು ಮುಗಿಸಬೇಕು ಅಂತ ಇರಾನ್ನವರು ಆಲೋಚನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಆ ಹಿಟ್ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ, ಏನು ಎತ್ತ? ಅದರ ಜೊತೆಗೆ IRGCಯ ಈ ಹಡಗು ಏನಿತ್ತು, IRGCಯ ಈ ಬೋಟ್ಗಳೇನಿತ್ತು, ಅದು ಹಡಗಿನ ಮೇಲೆ ದಾಳಿ ಮಾಡಿದ್ದರ ಪರಿಣಾಮವಾಗಿ 300ಕ್ಕೂ ಅಧಿಕ ಗುರಿಗಳನ್ನು ಟಾರ್ಗೆಟ್ ಮಾಡಿ ಅಮೆರಿಕಾದವರು ದಾಳಿ ಮಾಡಿದ್ದಾರೆ ಅಂತ ಹೇಳಿದೆ. ಹಾಗಾದರೆ ಇದಕ್ಕೆ ಪ್ರತಿಕಾರವಾಗಿ ಇರಾನ್ ಏನು ಹೇಳ್ತಾ ಇದೆ? ತೈಲ ಬೆಲೆಯಲ್ಲಿ ಮತ್ತೊಮ್ಮೆ ದರ ಏರಿಕೆಗಳಾಗುತ್ತಾ? ಏನಾಗ್ಬೋದು? ಎಲ್ಲವನ್ನು ಕೂಡ ಇವತ್ತಿನ DNAಯಲ್ಲಿ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಪಶ್ಚಿಮ ಏಷ್ಯಾದಲ್ಲಿ ಮಹಾ ಸಂಘರ್ಷ ಮತ್ತೊಮ್ಮೆ ಶುರುವಾಗಿದೆ. ಎಲ್ಲರ ಲೆಕ್ಕಾಚಾರ ಏನಾಗಿತ್ತು? ಈ ಹಿಂದೆ ಅಮೆರಿಕ ಮತ್ತು ಇರಾನ್ ನಡುವೆ ಏನೇ ಕಿತ್ತಾಟಗಳಿರಲಿ, ಏನೇ ಯುದ್ಧಗಳಿರಲಿ, ಪರಮಾಣು ಕಾರ್ಯಕ್ರಮದ ವಿಚಾರದ ಬಗ್ಗೆ ಏನೇ ಮಾತುಕತೆಗಳು ಏನೇ ಇರಲಿ, ಜೂನ್ 17ನೇ ತಾರೀಕಿಗೆ ಆದಂತಹ ಈ ಮಾತುಕತೆ ಜಾಗತಿಕವಾಗಿ ಒಂದು ಶಾಂತಿ ನೆಲೆಸೋದಕ್ಕೆ ಒಂದು ಮೆಟ್ಟಿಲಾಗಿ ಕನ್ವರ್ಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದುಕೊಂಡ್ರು. ಜೂನ್ 17ನೇ ತಾರೀಕು, ಒಂದು ತಿಂಗಳಾಗೋದಕ್ಕೆ ಇನ್ನೂ ಕೂಡ 4 ದಿನ ಬಾಕಿ ಇದೆ. ಇವತ್ತು ಜುಲೈ 13ನೇ ತಾರೀಕಲ್ಲಿದ್ದೀವಿ. ಒಂದು ವಾರದಿಂದಲೇ ಈ ಪ್ರತಿಕಾರದ ಮಾತುಗಳು, ಯುದ್ಧದ ಕಾರ್ಮೋಡಗಳು ಕವಿತಾ ಇದೆ. ಇದರ ಭಾಗವಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಮೆರಿಕ ಒಂದು ಮೆಗಾ ಅಟ್ಯಾಕ್ ಮಾಡಿದೆ. ಯಾರ ಮೇಲೆ ಅಂತ ಹೇಳಿದ್ರೆ, ಅದು ಇರಾನ್ನ ಮೇಲೆ. ಅದು ಬೂಶೆಹರ್ ಆಗಿರ್ಬೋದು, ಅದಾದ ನಂತರ ಅಬ್ಬಾಸ್ ಬಂದರ್ ಆಗಿರ್ಬೋದು, ವೇಷ್ಮ್ ದ್ವೀಪ ಆಗಿರ್ಬೋದು, ಯಾವ್ಯಾವ ಆಯಾಕಟ್ಟಿನ ಪ್ರದೇಶಗಳು, IRGCಯ ಕೇಂದ್ರಗಳು, ಡ್ರೋನ್ ಸಂಗ್ರಹಣಾ ಕೇಂದ್ರಗಳು, ಕ್ಷಿಪಣಿ ಉಡಾವಣಾ ಕೇಂದ್ರಗಳಿದೆ, ಅದಾದ ನಂತರ IRGCಯ ದೋಣಿಗಳು, ಎಲ್ಲವನ್ನೂ ಕೂಡ ಕೇಂದ್ರೀಕರಿಸಿಕೊಂಡು ಯಾರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ? ಇದೇ ಅಮೆರಿಕ ದಾಳಿ ಮಾಡ್ತಾ ಇರೋದು. ಬಂದರ್ ಅಬ್ಬಾಸ್ ಆಗಿರ್ಬೋದು, ಜಾಸ್ಕ್ ಆಗಿರ್ಬೋದು, ಸಿರಾಕ್ ಆಗಿರ್ಬೋದು, ವೇಷ್ಮ್ ದ್ವೀಪ, ಎಲ್ಲವನ್ನೂ ಕೂಡ ಗುರಿಯಾಗಿಸಿಕೊಂಡು ಯಾರು ದಾಳಿ ಮಾಡ್ತಾ ಇರೋದು? ಅಮೆರಿಕಾದವರು ದಾಳಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದೇ 3 ಹಡಗಿನ ಮೇಲೆ ದಾಳಿ ಮಾಡೋದು. ನೀವು 3 ಹಡಗು ಒಂದು ಅಮೆರಿಕಾಗೊಂದು ನೆಪ ಸಿಕ್ಕಂಗಷ್ಟೇ. ಆ ದಾಳಿಯನ್ನು ನಿಲ್ಲಿಸುವ ಇರಾದೆ ಅಮೆರಿಕಕ್ಕೂ ಕೂಡ ಇರಲಿಲ್ಲ ಅನಿಸುತ್ತೆ.
ಯಾಕಂದರೆ ಇದನ್ನು ದೀರ್ಘಕಾಲದ ತೆಗೆದುಕೊಂಡು ಹೋಗಬೇಕು ಎನ್ನುವಂಥ ಆಲೋಚನೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಇತ್ತೇನೋ. ಒಂದು ಮಧ್ಯಂತರ ಚುನಾವಣೆ ಬರ್ತಾ ಇದೆ ಅಮೆರಿಕಾದಲ್ಲಿ. ಆ ಚುನಾವಣೆಯ ಕಾರಣಕ್ಕಾಗಿ ನೋಡಿ ನಾನು ಮಾತುಕತೆಯನ್ನು ನಡೆಸ್ತಾ ಇದ್ದೀನಿ, ಮಾತುಕತೆಯ ಮುಖಾಂತರ ಒಂದು ಶಾಂತಿ ಬಯಸ್ತಾ ಇದ್ದೀನಿ ಅಂತ ಯಾರು ಹೇಳೋ ಪ್ರಯತ್ನವನ್ನು ಮಾಡಿದ್ರು? ಅಮೆರಿಕದ ಅಧ್ಯಕ್ಷರು ಅಮೆರಿಕದ ಜನರಿಗೆ ಮತ್ತು ಅಮೆರಿಕದ ಸೆನೆಟರ್ಗಳಿಗೆ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಅದರ ಭಾಗವಾಗಿ ಮಾತುಕತೆಗಳೆಲ್ಲ ಆಯಿತು. ಇವತ್ತು ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಯಾರಾದರೂ ಮಾತುಕತೆ ನಡೆಸಿದ್ರೆ ಯುದ್ಧವನ್ನು ಮುಂದುವರಿಸೋದು ಬೇಡ ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರ ಕೈಯಲ್ಲಿ ಒಂದು ಅಸ್ತ್ರ ಇದೆ. ನೋಡಿ, ನಾವು ಶಾಂತ ಮಾತುಕತೆಯನ್ನು ಮಾಡ್ಕೊಂಡಿದ್ವಿ, ಇರಾನ್ ಅವರು ಕೂಡ ನಮ್ಮ ಮಾತುಕತೆಗೆ ಎಲ್ಲವೂ ಕೂಡ ಒಪ್ಕೊಂಡಿದ್ರು. ಇಸ್ಲಾಮಾಬಾದ್ನ MOU ಏನಿತ್ತು ಅದೆಲ್ಲದರ ಬಗ್ಗೆ ನಡವಳಿಕೆ ಬಗ್ಗೆ ಮಾತುಕತೆ ಆಗಿತ್ತು. ಆದರೆ ಇರಾನ್ ಯಾವ ಮಾತುಕತೆಯಂತೆ ನಡೆದುಕೊಳ್ಳಬೇಕಾಗಿತ್ತು ಅದು ನಡೆದುಕೊಳ್ಳಲಿಲ್ಲ ಅಂತ ಯಾರು ಹೇಳ್ಬೋದು? ಇದೇ ಡೊನಾಲ್ಡ್ ಟ್ರಂಪ್ ಅವರು ಅವರ ಸೆನೆಟರ್ಗಳು ಮತ್ತು ಅವರ ವಿರೋಧಿಗಳಿಗೆ ಎಲ್ಲರೂ ಕೂಡ ಹೇಳುವಂತಹ ಪ್ರಯತ್ನದ ಭಾಗವಾಗಿ ಆಗಬಹುದು ಅಂತ ಲೆಕ್ಕಾಚಾರ. ಇದರ ಭಾಗವಾಗಿ ಇರಾನ್ನವರು ಈಗ ದಾಳಿ ಮಾಡಿದ್ದಾರೆ. ಯಾರು? ಅಮೆರಿಕಾದವರು ಇರಾನ್ನ ಮೇಲೆ ದಾಳಿ ಮಾಡಿರುವಂತಹ ಒಂದು ಮೆಗಾ ಹಿಟ್ ಆಗಿರ್ಬೋದು ಇದು. ಇರಾನ್ನ ಬೇರೆ ಬೇರೆ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಇಂಥದ್ದೊಂದು ದಾಳಿ ಆಯಿತು. ನಾನು ನಿನ್ನೆಯೂ ಕೂಡ ಹೇಳಿದೆ, 3 ದಿನಗಳಲ್ಲಿ 300ಕ್ಕೂ ಹೆಚ್ಚು ಗುರಿಗಳನ್ನು ಟಾರ್ಗೆಟ್ ಮಾಡಿದರು. 140 ಮಿಲಿಟರಿ ತಾಣಗಳನ್ನು ಧ್ವಂಸ ಮಾಡಿದ್ದಾರೆ. ಯುದ್ಧ ಶುರುವಾದ ಇಲ್ಲಿ ತನಕ 3000 ಗುರಿಗಳನ್ನು ಧ್ವಂಸ ಮಾಡೋ ಪ್ರಯತ್ನವನ್ನು ಅಮೆರಿಕ ಇರಾನ್ನ ವಿರುದ್ಧ ಮಾಡಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಎಲ್ಲದರ ಕಾರಣಕ್ಕಾಗಿ ಉಭಯ ದೇಶಗಳ ನಡುವೆ ಮತ್ತೊಮ್ಮೆ ಯುದ್ಧದ ಕಾರಮೋಡ ಕವಿದಿದೆ. ನೀವು ಯುದ್ಧ, ನಾನು ಮೊನ್ನೆಯೂ ಕೂಡ ಹೇಳಿದೆ, ಯಾವ ಯುದ್ಧ ಇರಾನ್ ಮತ್ತು ಅಮೆರಿಕದ ನಡುವೆ ಮಾತ್ರ ನಡೆಯುತ್ತೆ ಅಂತ ನಾವು ಏನು ಅನ್ಕೊಳ್ತೀವಿ ಅದರ ಪರಿಣಾಮವನ್ನು ಇಡೀ ಜಗತ್ತು ಎದುರಿಸುತ್ತೆ ಅಂತ. ಈಗ ಅಮೆರಿಕಾದ ವಾದ ಅಥವಾ ಅಮೆರಿಕಾದ ರಾಜತಾಂತ್ರಿಕರು, ಅಲ್ಲಿ ಉಪಾಧ್ಯಕ್ಷರು ಅಥವಾ ಬೇರೆ ಬೇರೆ ನಾಯಕರ ವಾದ ಏನಿತ್ತು ಅಂತ ಹೇಳಿದ್ರೆ, ಈ ಹಿಂದೆ ಅಮೆರಿಕ ಇರಾಕ್ ವಿರುದ್ಧ ಸುದೀರ್ಘ 8 ವರ್ಷಗಳ ಕಾಲ ಯುದ್ಧವನ್ನು ಮಾಡಿ ತನ್ನ ಸೇನೆಯನ್ನು ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಕಾರಣಕ್ಕಾಗಿ ಸೋತು ಸುಣ್ಣವಾಗಿ, ಅಂದರೆ ಯುದ್ಧದಲ್ಲಿ ಗೆದ್ದಿದ್ರೂ ಕೂಡ ಆರ್ಥಿಕವಾಗಿ ಸೋತು ಸುಣ್ಣ ಹೋಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅಮೆರಿಕಾಗೆ ಇವತ್ತು ಅಂಥದ್ದೊಂದು ಯುದ್ಧ ಬೇಡ. ವಿಯೆಟ್ನಾಂನ ವಿರುದ್ಧ ಆಗಿರುವಂಥ ಯುದ್ಧದ ಪರಿಪಾಠವನ್ನು ಅಮೆರಿಕ ಗೊತ್ತಿದೆ. ಇವತ್ತು ಒನ್ಸ್ ಅಗೇನ್ ಅಂಥದ್ದು ಪರಿಪಾಠ ನಮಗೆ ಇರಾನ್ ವಿರುದ್ಧ ಬೇಡ ಅಂತ ಅಲ್ಲಿಯ ನಾಯಕರುಗಳೆಲ್ಲ ಮಾತನಾಡ್ತಾ ಇದ್ದಾಗಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಬೇರೆದ್ದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಅವರು ಮೊದಲು ಮಾತುಕತೆ ಅಂತ ಹೇಳಿದ್ರು, ಅದಾದ ನಂತರ ಯುದ್ಧದ ಕಾರಣಕ್ಕಾಗಿ ಹೋಗಿದ್ದನ್ನು ನೋಡ್ತಾ ಇದ್ದೀವಿ. ಯುದ್ಧವನ್ನ ಪದೇ ಪದೇ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಅಮೆರಿಕ ಇರಾನ್ನ ಮೇಲೆ ಇಂಥದ್ದೊಂದು ದಾಳಿಯನ್ನು ಮಾಡ್ತಾ ಇದೆ. ಇದಕ್ಕೆ ಪ್ರತಿಕಾರವಾಗಿ ಹಾಗಾದ್ರೆ ಇರಾನ್ ಸುಮ್ಮನೆ ಕೂತಿದೆಯಾ? ಖಂಡಿತ ಸುಮ್ಮನೆ ಕೂತಿಲ್ಲ. ಇದಕ್ಕೆ ಪ್ರತಿಕಾರವಾಗಿ ಇರಾನ್ ಕೂಡ ಟಾರ್ಗೆಟ್ ಮಾಡೋ ಪ್ರಯತ್ನವನ್ನು ಮಾಡ್ತಿದೆ. ಇರಾನ್ನಿಂದಲೂ ಕೂಡ ಭೀಕರ ದಾಳಿ ಆಗಿದೆ, ಪ್ರತಿದಾಳಿ ಆಗಿರೋದು. ಎಲ್ಲೆಲ್ಲಿ? ಜೋರ್ಡಾನ್ನ ಪ್ರಿನ್ಸ್ ಹಸನ್ ಏರ್ಬೇಸ್ನ ಮೇಲೆ ದಾಳಿ ಆಯಿತು. ಡ್ರೋನ್ ಹ್ಯಾಂಗರ್ಗಳು ಹಾನಿಯಾಗಿದೆ. ಕುವೈತ್ನ ಗಡಿ ಪೋಸ್ಟ್ಗಳು, ಕುವೈತ್ನ ಆಯಿಲ್ ಕಂಪನಿಯ ತೈಲ ಬಾವಿ ಮೇಲೆಲ್ಲ ಕ್ಷಿಪಣಿ ದಾಳಿಯಾಗಿದೆ. UAE ಒಡೆತನದ ವಾಣಿಜ್ಯ ಹಡಗಿನ ಮೇಲೆ ದಾಳಿಯಾಗಿದೆ. ನೌಕೆಗಳೆಲ್ಲ ಭಸ್ಮ ಆಗಿದೆ. ಒಮಾನ್, ಕತಾರ್, ಬಹರೇನ್ ರಾಷ್ಟ್ರಗಳ ಮೇಲೆ ಸರಣಿ ಡ್ರೋನ್ಗಳು ದಾಳಿ ಮಾಡುವ ಪ್ರಯತ್ನವನ್ನು ಇರಾನ್ನವರು ಮಾಡ್ತಾ ಇದ್ದಾರೆ. ನಾನು ನಿನ್ನೆಯೂ ಕೂಡ ಹೇಳಿದೆ ಯಾವ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ದಾಳಿಗಳಾಗ್ತಾ ಇದೆ, ಏನು ಎತ್ತ ಅಂತ. ಇದಕ್ಕೆ ಪ್ರತಿರೋಧವಾಗಿ ಇರಾನ್ನಿಂದ ಬರ್ತಾ ಇರುವಂಥ ಎಲ್ಲ ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸುವ ಪ್ರಯತ್ನವನ್ನು ಮಧ್ಯಪ್ರಾಚ್ಯದ, ಅದು ಒಮಾನ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಕುವೈತ್ನವರಾಗಿರ್ಬೋದು, ಅದನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆ? ಅವರ ಬಳಿ ಇರುವಂತಹ ಅಮೆರಿಕಾದ ಅತ್ಯಾಧುನಿಕ ತಂತ್ರಜ್ಞಾನ ಏನಿದೆ, ಅದು ಅವರ ಬಳಿ ಇರುವಂತಹ ಈ ಅಮೆರಿಕ ಕೊಟ್ಟಂತಹ ಕ್ಷಿಪಣಿ ನಿರೋಧಕ ಶಕ್ತಿ ಏನಿದೆ, ಆ ಕ್ಷಿಪಣಿ ನಿರೋಧಕ ಶಕ್ತಿಗಳನ್ನು ಬಳಕೆ ಮಾಡಿಕೊಂಡು ಇರಾನ್ನಿಂದ ಬರ್ತಾ ಇರುವಂತಹ ಡ್ರೋನ್ಗಳನ್ನು ಹೊಡೆದುರುಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಅಮೆರಿಕದ ಕಾರಣಕ್ಕಾಗಿ ಮಧ್ಯಪ್ರಾಚ್ಯದ ಮೇಲೆ ಇಂಥದ್ದೊಂದು ದಾಳಿ ಆಗ್ತಾ ಇದೆ. 140 ಮಿಲಿಟರಿ ತಾಣಗಳು, ಕರಾವಳಿ ರಡಾರ್ಗಳನ್ನೆಲ್ಲ ಅಮೆರಿಕ ಗುರಿಯಾಗಿಸಿಕೊಂಡು ದಾಳಿ ಮಾಡಿತು. ಇದೀಗ ತೈಲ ಬಾವಿಗಳಿಗೆ ಒನ್ಸ್ ಅಗೇನ್ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದರೆ ಯಾರಿಗೆ ಏಟಾಗುತ್ತೆ? ಎಲ್ಲ ಮಧ್ಯಪ್ರಾಚ್ಯದ ದೇಶಗಳಿಗೆ ಹಾನಿಯಾಗುತ್ತೆ. 42% ತೈಲವನ್ನು ಉತ್ಪಾದನೆ ಮಾಡುವಂತಹ ದೇಶಗಳಿವು, ಅವುಗಳಿಗೆ ಹೊಡೆತ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನ ಆಗ್ತಾ ಇದೆ ಅಂತ ಬರ್ತಾ ಇರುವಂತಹ ಡೀಟೇಲ್ಸು. ಇದು ಪಶ್ಚಿಮ ಏಷ್ಯಾದ ಮಹಾ ಸಂಘರ್ಷ ಆದರೆ ಒನ್ಸ್ ಅಗೇನ್ ಹಾರ್ಮುಜ್ ಜಲಸಂಧಿಯ ಬುಡಕ್ಕೆ ಇದೆಲ್ಲವೂ ಕೂಡ ಬರ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಬುಡಕ್ಕೆ ಇದೆಲ್ಲ ಬರ್ತಾ ಇದೆ. ಹಾಗಾದರೆ ಈ ಹಾರ್ಮುಜ್ ರಣರಂಗಕ್ಕೆ ಕಾರಣ ಏನು? ಹಾರ್ಮುಜ್ ರಣರಂಗಕ್ಕೆ ಕಾರಣ ಏನು? ಈಗ ಒಂದು ಅಪ್ಡೇಟ್ ಬಂದಿದೆ ಡೊನಾಲ್ಡ್ ಟ್ರಂಪ್ ಅವರಿಂದ, ಜಸ್ಟ್ ಬಂದಿರುವಂಥ ಅಪ್ಡೇಟ್ ಇದು. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಅಮೆರಿಕ ಹಾರ್ಮುಜ್ ಜಲಸಂಧಿಯ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನು ಹೊಂದಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ಇರಾನ್ ಕೂಡ ಹೇಳ್ತಾ ಇದೆ, ಅಮೆರಿಕದ ನಿಯಂತ್ರಣ ಇಲ್ಲ, ಹಾರ್ಮುಜ್ ಜಲಸಂಧಿಯಲ್ಲಿ ನಿಯಂತ್ರಣ ಇರೋದು, ಕಾನೂನುಗಳಿರೋದು, ಏನು ಎಲ್ಲವೂ ಕೂಡ ನಮ್ಮದ್ದೇ ಅಂತ ಅವ್ರು ಹೇಳ್ತಾ ಇದ್ರು. ಇರಾನ್ ವಾದ, ಹಾರ್ಮುಜ್ ಜಲಸಂಧಿ ನಮ್ಮ ನಿಯಂತ್ರಣದಲ್ಲಿದೆ, ಇಲ್ಲಿ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಅಂತ, ಅಮೆರಿಕ ಸಮುದ್ರ ಮಾರ್ಗ ಮುಕ್ತ ಆಗಿದೆ, ಅಡ್ಡಪಡಿಸುವಂಥ ಇರಾನ್ನ ಮೇಲೆ ನಾವೆಲ್ಲ ದಾಳಿ ಮಾಡ್ತೀವಿ ಅಂತ. ಜಾಗತಿಕ ಮಟ್ಟದ ಮಾತುಕತೆಯಲ್ಲಿ ಮೇಲುಗೈ ಸಾಧಿಸೋದಕ್ಕೆ ಇರಾನ್ಗೆ ಹಾರ್ಮುಜ್ ಪ್ರಮುಖ ಅಸ್ತ್ರ. ನಾವು ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬಂದರ್ ಅಬ್ಬಾಸ್ ಬಂದರು ನಗರಗಳ ಸಂಪರ್ಕ ಕಡಿತ ಆಗಿದೆ, ವಾಣಿಜ್ಯ ಚಟುವಟಿಕೆಗಳೆಲ್ಲ ಬಂದಿದ್ದು. ಈಗ ಬಂದಿರುವಂಥ ಒಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಟ್ರಂಪ್ ಹೇಳ್ತಾ ಇದ್ದಾರೆ, ನಾವು ಕೂಡ ಇಲ್ಲಿ ಹಣವನ್ನು ವಿಧಿಸ್ತೀವಿ,
ಕೆಲವೊಂದಿಷ್ಟು ಶ್ರೀಮಂತ ರಾಷ್ಟ್ರಗಳು ಆ ಹಣವನ್ನು ಪಾವತಿ ಮಾಡಬೇಕಾಗುತ್ತೆ. ಯಾವ ಇರಾನ್ ಹಣವನ್ನು ಪಾವತಿ ಮಾಡಬಾರದು ಅಂತ ಅಮೆರಿಕಾದ ಅಧ್ಯಕ್ಷ ಮತ್ತು ಅಮೆರಿಕಾದ ಪೆಂಟಗನ್ ಎಲ್ಲ ಹೇಳ್ತಾ ಇತ್ತಲ್ಲ, ಅಂದರೆ ಮುಕ್ತವಾಗಿರಬೇಕು, ಯಾವ ವಾಣಿಜ್ಯ ಹಡಗುಗಳ ಮೇಲೆ ದಂಡವನ್ನು ಅಥವಾ ಹಣವನ್ನು ವಿಧಿಸಬಾರದು, ಶುಲ್ಕವನ್ನು ವಿಧಿಸಬಾರದು ಅಂತ ಅಮೆರಿಕ ಹೇಳ್ತಾ ಇತ್ತು. ಬಟ್ ಈಗ ಸೋಮವಾರ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ರು. ಅವರು ಹೇಳ್ತಾ ಇದ್ದಾರೆ ಹಣವನ್ನು ಕೊಡಬೇಕು ಶ್ರೀಮಂತ ರಾಷ್ಟ್ರಗಳ ಈ ಹಡಗುಗಳ ಚಲಾವಣೆಗೆ ಅಂತ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಅವರು ಹೇಳ್ತಾ ಇದ್ದಾರೆ, ನಮ್ಮ ಸೈನಿಕರು ಅಥವಾ ನಮ್ಮ ನೌಕಾಪಡೆ ತಮ್ಮ ಜೀವವನ್ನು ಪಣಕ್ಕಿಟ್ಟು ಹಾರ್ಮುಜ್ ಜಲಸಂಧಿಯ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ಅವರಿಗೆ ಸಂಬಳದ ರೂಪದಲ್ಲಿ ಅವರಿಗೆ ಕೊಡಬೇಕಾದಂಥ ಹಣವನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಈ ಕಾರಣಕ್ಕಾಗಿ ನಾವು ವಾಣಿಜ್ಯ ಹಡಗುಗಳಿಗೆ ಹಣವನ್ನು ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಇದನ್ನು ಹೆಂಗೆ ಮಾನ್ಯತೆ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಈ ಎಲ್ಲದರ ಕಾರಣಕ್ಕಾಗಿ ಒಂದು ಹಾರ್ಮುಜ್ ಜಲಸಂಧಿ ರಣಾಂಗಣವಾಗಿ ಒನ್ಸ್ ಅಗೇನ್ ಮಾರ್ಪಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಇರಾನ್ನಿಂದ 13 ನಾಯಕರಿಗೆ ಸಂಚಕಾರ ಬಂದಿರೋದು. ಅದು ಸಹಜವಾಗಿ 2 ರಾಷ್ಟ್ರಗಳು, ಒಂದು ಅಮೆರಿಕ ಮತ್ತು ಇಸ್ರೇಲ್. ಯಾಕಂದರೆ ದೊಡ್ಡ ಸೈತಾನ ಅಂತ ಅಮೆರಿಕಾವನ್ನು ಕರೀತಾರೆ ಇರಾನ್ನವರು, ಸಣ್ಣ ಸೈತಾನ ಅಂತೇಳಿ ಇಸ್ರೇಲ್ ಮತ್ತು ಯುರೋಪಿಯನ್ ಯೂನಿಯನ್ ಅನ್ನು ಕರೆಯೋದನ್ನು ನೋಡ್ತಾ ಇದ್ದೀವಿ. ಇದೀಗ ಮೋಸ್ತಬಾ ಖಮೇನಿ ಒಂದು ಮಾಸ್ಟರ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಅಯತಲ್ಲಾ ಅಲಿ ಖಮೇನಿ ಹತ್ಯೆಗೆಲ್ಲ ಸಹಾಯ ಮಾಡಿದ್ರು, ಸಹಕಾರ ಕೊಟ್ಟಿದ್ರು, ಅವರ ಹತ್ಯೆಗೆಲ್ಲ ನಾವು ಮುಂದಾಗ್ತೀವಿ ಅಂತ ಒಂದು 13 ಮಂದಿ ವಿದೇಶಿ ನಾಯಕರ ಹತ್ಯೆಯ ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ. ಲಿಸ್ಟ್ನಲ್ಲಿ ಟ್ರಂಪ್ ಇದ್ದಾರೆ, ನೆತನ್ಯಾಹು ಇದ್ದಾರೆ, ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರನ್ ಇದ್ದಾರೆ, ಜಾರ್ಜಿಯಾ ಮೆಲೋನಿ ಹೆಸರು ಕೂಡ ಇದರಲ್ಲಿ ಕೇಳಿಬಂದಿದೆ. ಈ ಅಪರಾಧಿಗಳಿಗೆ ಹಾಸಿಗೆಯ ಮೇಲೆ ನೆಮ್ಮದಿ ಸಾವು ಸಿಗಲ್ಲ ಅಂತ ಹೇಳಿದರು. ಖಮೇನಿ ಅಂತ್ಯಕ್ರಿಯೆ ಬೆನ್ನಲ್ಲೇ ಇಡೀ ವಿಶ್ವಕ್ಕೆ ಬೆದರಿಕೆ ಹಾಕಿದೆ ಇರಾನ್ನ ಒಂದು ಸರ್ಕಾರಿ ಮಾಧ್ಯಮ, ಸರ್ಕಾರಿ ಪತ್ರಿಕೆ. ಇದರ ಬಗ್ಗೆ ಎಲ್ಲ ಬರೆದ್ರವರು. ಅದರ ಬಗ್ಗೆ ಬರೆಯುವ ಮುಖಾಂತರ ಏನೇನಿತ್ತು, ಏನು ಎತ್ತ, ಯಾರ್ಯಾರು ಸಹಾಯ ಮಾಡಿದರು, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾಗಿ ಆಲೋಚನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ನೋಡಿ, ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರು ಇರಾನ್ನ ಅಸ್ತಿತ್ವವನ್ನು ಒಪ್ತಾ ಇಲ್ಲ, ಇರಾನ್ ವಿರುದ್ಧ ದಾಳಿ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಮಾರ್ಕ್ ರೂಬಿಯೋ ವಿದೇಶಾಂಗ ಕಾರ್ಯದರ್ಶಿ, ಇರಾನ್ ಸರ್ಕಾರದ ವಿರುದ್ಧ ಅತ್ಯಂತ ಕಠಿಣ ನಿಲುವನ್ನು ಹೊಂದಿರುವಂತಹ ವ್ಯಕ್ತಿ ಇವರು, ಅವರ ಹೆಸರು ಕೂಡ ಇದರಲ್ಲಿದೆ. ಫೀಟ್ ಹೆಕ್ಸೆತ್ ಅಮೆರಿಕದ ರಕ್ಷಣಾ ಸಚಿವ. ಹಮಾಸ್, ಹೆಜ್ಬುಲ್ಲಾ, ಹೌತಿ, ಯಮನ್ನ ಹೌತಿ ಇವರೆಲ್ಲರ ವಿರುದ್ಧವೂ ಕೂಡ ಅವರನ್ನು ಹತ್ತಿಕ್ಕಬೇಕು. ಇಸ್ರೇಲ್ಗೆ ಆಗ್ತಾ ಇರುವಂತಹ ಈ ಭದ್ರತೆಯ ಆತಂಕ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಸ್ರೇಲ್ಗೆ ಅಗತ್ಯ ಇರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಮಿಲಿಟರಿ ಸಹಾಯವನ್ನು ಎಲ್ಲವನ್ನು ಕೂಡ ಈ ಹೆಕ್ಸೆತ್ ಕೊಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಮೂರನೇದ್ದು ಮೈಕ್ ವಾಲ್ಟ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಇವರು, ಅಮೆರಿಕದ್ದು ಮಾಜಿ ಮಿಲಿಟರಿ ಅಧಿಕಾರಿ. ಅಮೆರಿಕದ ಭದ್ರತಾ ಕಾರ್ಯತಂತ್ರಗಳನ್ನು ಇವರು ರೂಪಿಸ್ತಾರೆ. ಹೀಗಾಗಿ ಇವರ ಹೆಸರನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಇದೀಗ ಅವರ ಆಲೋಚನೆ ಏನು ಅಂತ ಹೇಳಿದ್ರೆ, ನಮ್ಮ ನಾಯಕನನ್ನು ಇವರೆಲ್ಲ ಹೊಡೆದುರುಳಿಸಿದ್ದಾರೆ, ಯಾವ ಕಾರಣಕ್ಕೂ ಇವರು ಯಾರ್ಯಾರು ಪ್ಲಾನ್ ಮಾಡಿದ್ದಾರೆ ನಮ್ಮ ವಿರುದ್ಧ ಒಂದು ಷಡ್ಯಂತ್ರ ಮಾಡೋದಕ್ಕೆ, ನಾಯಕರನ್ನು ಹೊಡೆದುರುಳಿಸೋದಕ್ಕೆ, ಅವರನ್ನು ನಾವು ಮುಗಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿದ್ದಾರೆ. ಹಾಗಾದರೆ ಯಾರ್ಯಾರು ಲಿಸ್ಟ್ ಇದೆ, ಯಾರ್ಯಾರು ಇದ್ದಾರೆ 13 ಜನ, ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಅವ್ರ ಬಗ್ಗೆ ಯಾರ್ಯಾರು ಇದ್ದಾರೆ. ಒಂದು ಅಮೆರಿಕಾದಿಂದ ಡೊನಾಲ್ಡ್ ಟ್ರಂಪ್ ಅವರು ಇರೋದು. ಅಮೆರಿಕಾದ ಅಧ್ಯಕ್ಷರು ನಾನು ಅವಾಗಲೇ ಹೇಳಿದೆ, ಇವರನ್ನು ಮುಗಿಸ್ಬೇಕು ಅಂತ ಹಿಂದೆ 2020ರಲ್ಲಿ ಅಂಥದ್ದೊಂದು ಪ್ರಯತ್ನ ಆಗಿತ್ತು. ಈಗ ಒನ್ಸ್ ಅಗೇನ್ ಮಾರ್ಕ್ ರೂಬಿಯೋ ಹೆಸರಿದೆ, ಫೀಟ್ ಹೆಕ್ಸೆತ್ ಹೆಸರಿದೆ, ಮೈಕ್ ವಾಲ್ಟ್ ಹೆಸರಿದೆ, ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರು. ಇಸ್ರೇಲ್ನ ನಾಯಕರು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದರೆ, ಬೆಂಜಮಿನ್ ನೆತನ್ಯಾಹು ಅವರ ಹೆಸರಿದೆ. ಅದಾದ ನಂತರ ಡೇವಿಡ್ ಬಾರ್ನಿ ಅವರ ಹೆಸರಿದೆ. ಹರ್ಜಿ ಹಲೀವಿ ಇವರು ಇಸ್ರೇಲ್ ರಕ್ಷಣಾ ಪಡೆಗಳ ಮುಖ್ಯಸ್ಥರು. ನೀವು ನೋಡ್ತಾ ಇರೋದು ಅಮೆರಿಕದ್ದು. ಅದಾದ ನಂತರ ಇಸ್ರೇಲ್ ನಾಯಕರ ಪಟ್ಟಿಯು ಕೂಡ ಇದರಲ್ಲಿದೆ. ಇವರೆಲ್ಲರೂ ಕೂಡ ನಾವು ಮುಗಿಸಬೇಕು ಎನ್ನುವಂಥ ಆಲೋಚನೆಯಲ್ಲಿದ್ದಾರೆ. ಇನ್ನು ಯುರೋಪಿಯನ್ ಒಕ್ಕೂಟದ ನಾಯಕರ ಹೆಸರು ಕೂಡ ಇದೆ ಇಲ್ಲಿ. ಕೈರ್ ಸ್ಟಾರ್ಮರ್ ಬ್ರಿಟನ್ನ ಪ್ರಧಾನಿ ಇವರು, ಮ್ಯಾಕ್ರನ್ ಫ್ರಾನ್ಸ್ನ ಅಧ್ಯಕ್ಷ, ಜಾರ್ಜಿಯಾ ಮೆಲೋನಿ ಇಟಲಿ ಪ್ರಧಾನಿ, ಫೆಡ್ರಿಕ್ ಮರ್ಚ್ ಜರ್ಮನಿಯ ವಿರೋಧ ಪಕ್ಷದ ನಾಯಕ, ಒಲಾಫ್ ಸ್ಕೋಲ್ ಜರ್ಮನಿಯ ಚಾನ್ಸಲರ್ ಇವರು, ಅನ್ಲೇನಾ ಬೆರ್ಬಾಕ್ ಜರ್ಮನ್ ವಿದೇಶಾಂಗ ಸಚಿವೆ. ನಮಗಿಲ್ಲಿ ಒಂದು ವಿಶೇಷತೆ ಇದೆ. ನಾವು ಅನೇಕ ಬಾರಿ DNA ಚರ್ಚೆ ಮಾಡಿದ್ದೀವಿ, ಇಸ್ರೇಲ್ ಮತ್ತು ಅಮೆರಿಕಾದ ನಾಯಕರುಗಳ ಮೇಲೆ ಇರಾನ್ನವರು ಕಣ್ಣಿಡ್ತಾರೆ ಅಂತ. ಇದಕ್ಕೆ ಹೊಸದಾಗಿ ಸೇರ್ಪಡೆ ಆಗಿರುವಂಥ ಒಂದು ಲಿಸ್ಟನ್ನು ನೋಡ್ತಾ ಇದ್ದೆ ನೀವು. ಯುರೋಪಿಯನ್ ಯೂನಿಯನ್ನ ನಾಯಕರನ್ನು ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇದೇ ಇರಾನ್ನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಯುರೋಪಿಯನ್ ಯೂನಿಯನ್ನನ್ನು ಟಾರ್ಗೆಟ್ ಮಾಡ್ತಾ ಇರೋದು? ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. 1941ರಲ್ಲಿ ಒಂದು ಬೆಳವಣಿಗೆ ಆಯಿತು. ಬ್ರಿಟನ್ ಇರಾನ್ನ ಮೇಲೆ ದಾಳಿ ಮಾಡುತ್ತೆ. ಬ್ರಿಟನ್ ಇರಾನ್ನ ಮೇಲೆ ದಾಳಿ ಮಾಡಿ ಇರಾನ್ನಲ್ಲಿ ಅವತ್ತು ಆಡಳಿತ ನಡೆಸ್ತಾ ಇದ್ದಂತಹ ರಾಜನನ್ನು ಪದಚ್ಯುತಿಗೊಳಿಸಿತು. ಯಾವುದು? ಇದೇ ಬ್ರಿಟನ್ ಮಾಡಿತ್ತು, ಪಾಶ್ಚಿಮಾತ್ಯ ದೇಶ. ಅದಾದ ನಂತರ 1953ರಲ್ಲಿ ಇರಾನ್ನ ಪ್ರಜಾಪ್ರಭುತ್ವದ ಒಬ್ಬ ಪ್ರಧಾನಿ ಮೊಹಮ್ಮದ್ ಮೊಸದ್ದೆಕ್ ಅಂತ, ಮೊಹಮ್ಮದ್ ಮೊಸದ್ದೆಕ್ ಅವರು ತೈಲವನ್ನು ರಾಷ್ಟ್ರೀಕರಣಗೊಳಿಸೋದಕ್ಕೆ ಬರ್ತಾರೆ.
ಈ ತೈಲವನ್ನು ರಾಷ್ಟ್ರೀಕರಣಗೊಳಿಸಿದ್ದಕ್ಕೆ ಬಂದಿದ್ದಕ್ಕೆ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ಸೇರಿಕೊಂಡು ಅವರ ಸರ್ಕಾರವನ್ನು ಕೂಡ ಉರುಳಿಸುವ ಪ್ರಯತ್ನವನ್ನು ಮಾಡಿದರು. ಈ ಸೇಡು ಏನಿದೆ ಇರಾನ್ಗೆ 1953ರಿಂದ ಇಲ್ಲಿಯ ತನಕವೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಅವತ್ತು ಯಾರ್ಯಾರು ಕಾರ್ಯಾಚರಣೆ ಮಾಡಿದ್ರು? ಬ್ರಿಟನ್ನ MI6 ಮತ್ತು ಅಮೆರಿಕಾದ CIA ಇವರು ಜಂಟಿಯಾಗಿ ಕೆಲಸವನ್ನು ಮಾಡಿ ಇರಾನ್ನ ಪ್ರಜಾಪ್ರಭುತ್ವ ಸರ್ಕಾರವನ್ನು ಉರುಳಿಸುವ ಪ್ರಯತ್ನವನ್ನು ಮಾಡಿದ್ರು. ಅವತ್ತು ಒಂದು ಬೆಳವಣಿಗೆ ಆಯಿತು. ಇದಾದ ನಂತರ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಇರಾನ್ನಲ್ಲಾಯ್ತಲ್ಲ. ಈ ಇಸ್ಲಾಮಿಕ್ ಕ್ರಾಂತಿ ಆದ ನಂತರ ಶಾ ರಾಜಪ್ರಭುತ್ವ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳೊಂದಿಗೆ ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿತ್ತು 79ಕ್ಕಿಂತ ಮೊದಲು. 79ರಲ್ಲಿ ಅಯತುಲ್ಲಾ ರಹುಲ್ಲಾ ಖಮೇನಿ ಅಧಿಕಾರಕ್ಕೆ ಬಂದ ನಂತರ ಅದು ಧಾರ್ಮಿಕ ಸರ್ಕಾರ ಆಯಿತು. ಧಾರ್ಮಿಕ ಸರ್ಕಾರ ಬಂದ ನಂತರ ಅವರು ಹೇಳಿದರು ಅಮೆರಿಕ ದೊಡ್ಡ ಸೈತಾನ, ಯುರೋಪಿಯನ್ ಶಕ್ತಿಗಳೆಲ್ಲವೂ ಕೂಡ ಸಣ್ಣ ಸೈತಾನ ಅಂತ. ಅಲ್ಲಿಂದ ಈ ಕಿತ್ತಾಟ ಶುರುವಾಗೋದಕ್ಕೆ ಶುರುವಾಯಿತು. ಇದಾದ ನಂತರ ಜರ್ಮನಿ ಮತ್ತು ಫ್ರಾನ್ಸ್ 1980ರಲ್ಲಿ ಇರಾಕ್ ಮತ್ತು ಇರಾನ್ನ ನಡುವೆ ಯುದ್ಧ ಆಯ್ತಲ್ಲ. ಈ ಇರಾಕ್ ಮತ್ತು ಇರಾನ್ನ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಜರ್ಮನಿ ಮತ್ತು ಫ್ರಾನ್ಸ್ ಸದ್ದಾಂ ಹುಸೇನ್ ಅವರಿಗೆ ಸಹಾಯ ಮಾಡ್ತಾರೆ. ಯಾರ ವಿರುದ್ಧ? ಇರಾನ್ನ ವಿರುದ್ಧ ಸದ್ದಾಂ ಹುಸೇನ್ ಅವರಿಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳು, ಅವರಿಗೆ ಬೇಕಾದಂಥ ಹಣದ ವ್ಯವಸ್ಥೆ, ರಾಸಾಯನಿಕ ಶಸ್ತ್ರಾಸ್ತ್ರಗಳ ತಂತ್ರಜ್ಞಾನ ಎಲ್ಲವನ್ನೂ ಕೂಡ ಕೊಡೋ ಪ್ರಯತ್ನವನ್ನು ಮಾಡಿದರು. ಅಲ್ಲಿಂದ ಮತ್ತೆ ಒನ್ಸ್ ಅಗೇನ್ ಇರಾನ್ ಮತ್ತು ಯುರೋಪಿಯನ್ ಯೂನಿಯನ್ಗಳ ನಡುವೆ ದ್ವೇಷ ಕಾರೋದಕ್ಕೆ ಶುರುವಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮಹತ್ವದ ಬೆಳವಣಿಗೆ 2015ರಲ್ಲಿ ಆಗುತ್ತೆ. ಯಾವ ಕಾರಣಕ್ಕಾಗಿ ಅಂತ ನಾವು ಅನೇಕ ಬಾರಿ ನೋಡಿದ್ದೀವಿ. ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು ಯುರೋಪಿಯನ್ ಅಂದರೆ ಪಾಶ್ಚಿಮಾತ್ಯ ದೇಶಗಳು ಸೇರಿಕೊಂಡು ಬಂದು ಯಾವ ಕಾರಣಕ್ಕೂ ಕೂಡ ಇವರು ಪರಮಾಣು ಕಾರ್ಯಕ್ರಮವನ್ನು ಮುಂದುವರಿಸಬಾರದು, ತಮ್ಮ ಬಳಿ ಇರುವಂತಹ ಯುರೇನಿಯಂ ಅನ್ನು ಹಸ್ತಾಂತರ ಮಾಡಬೇಕು ಅಂತ ಪರಮಾಣು ನಿಷೇಧ ಒಪ್ಪಂದ ಆಯ್ತಲ್ಲ. ಇರಾನ್, ಯುರೋಪಿಯನ್ ಯೂನಿಯನ್, ಅಮೆರಿಕ, ರಷ್ಯಾದ ಮಧ್ಯಸ್ಥಿಕೆ ಅವೆಲ್ಲವೂ ಆದ ನಂತರ ಅವತ್ತಿನಿಂದ ಮತ್ತಷ್ಟು ದ್ವೇಷ ಕಾರೋದಕ್ಕೆ ಇರಾನ್ ಮತ್ತು ಯುರೋಪಿಯನ್ ದೇಶಗಳ ನಡುವೆ ಶುರುವಾಯಿತು. ಇವತ್ತು ಆ ದೇಶದ ನಾಯಕರುಗಳನ್ನು ಪಟ್ಟಿ ಮಾಡಿ ನಿಮ್ಮನ್ನೂ ಕೂಡ ನಾವು ಉಳಿಸೋದಿಲ್ಲ ಅಂತ. ಯಾಕಂದರೆ 2000ನೇ ಇಸ್ವಿ ಆದ ನಂತರ ಇರಾನ್ನವರು ರಹಸ್ಯವಾಗಿ ಪರಮಾಣು ಕಾರ್ಯಕ್ರಮಕ್ಕೆ ಮುಂದೆ ಬರ್ತಾರೆ. ಅದನ್ನು ಪತ್ತೆ ಹಚ್ಚಿದವರು ಯಾರು? ಇದೇ ಎಲ್ಲ ಯುರೋಪಿಯನ್ ಯೂನಿಯನ್ ಬೇರೆ ಬೇರೆ ದೇಶಗಳೆಲ್ಲ ಪತ್ತೆ ಹಚ್ಚಿ ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಹೀಗಾಗಿ ಸಹಜವಾಗಿ ಯುರೋಪಿಯನ್ ಯೂನಿಯನ್ನ ವಿರುದ್ಧ ಒಂದು ಇರಾನ್ನ ಸೇಡಿದೆ. ಆ ಸೇಡನ್ನು ಇದೀಗ ಲಿಸ್ಟ್ ಮುಖಾಂತರ ಬ್ರಿಟನ್ನ ಪ್ರಧಾನಿ, ಫ್ರಾನ್ಸ್ನ ಅಧ್ಯಕ್ಷರು, ಇಟಲಿ ಪ್ರಧಾನಿ, ಜರ್ಮನಿಯ ವಿರೋಧ ಪಕ್ಷದ ನಾಯಕ, ಜರ್ಮನ್ ಚಾನ್ಸಲರು, ಜರ್ಮನಿ ವಿದೇಶಾಂಗ ಸಚಿವರು ಇವರ ಹಿಟ್ ಲಿಸ್ಟ್ ಅನ್ನು ಹೆಸರಲ್ಲಿ ಸೇರಿಸಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಭಾರತಕ್ಕೆ ತೈಲ ಸಂಕಷ್ಟ, ದರ ಏರಿಕೆಯ ಭೀತಿ. ಮೊನ್ನೆ ನೋಡಿದ್ವಿ ಹಾರ್ಮುಜ್ ಜಲಸಂಧಿ ಅನ್ನೋದು ಬಂದಾದರೆ ಭಾರತ ಸೇರಿದಂತೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೆಂಗೆ ಹೊಡೆತ ಬೀಳುತ್ತೆ ಅಂತ. ಒಂದು 85% ನಾವೆಲ್ಲ ತೆಗೆದುಕೊಂಡ್ಬರ್ತೀವಿ. $79 ಬ್ರೆಂಟ್ ಕ್ರೂಡ್ ದರ ಎಲ್ಲ ಏರಿಕೆ ಆಗಿದೆ. 85ರಷ್ಟು ತೈಲ ಅವಲಂಬನೆ ಮಧ್ಯಪ್ರಾಚ್ಯದ ಮೇಲಿದೆ. ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಸಾರಿಗೆ ವೆಚ್ಚ ಹೆಚ್ಚಳದಿಂದ ಅಂದರೆ ಕೇಫ್ ಆಫ್ ಗುಡ್ ಹೋಪ್ನ ಮುಖಾಂತರ ನಾವೆಲ್ಲ ಬರಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಅಲ್ಲಿ ಕೇಫ್ ಆಫ್ ಗುಡ್ ಹೋಪ್ನಿಂದ ಬರಬೇಕಾದಂಥ ಅನಿವಾರ್ಯತೆ ಬಂದಾಗ 10-15 ದಿನಗಳ ಕಾಲ ಪ್ರಯಾಣ ಜಾಸ್ತಿ ಆಗುತ್ತೆ. ಕಿಲೋಮೀಟರ್ಗಳ ಅದೆಲ್ಲವೂ ಕೂಡ ಹೆಚ್ಚಳ ಆಗೋದಕ್ಕೆ ಶುರುವಾಗುತ್ತೆ. ವಿಮೆ ಹಣ ಹೆಚ್ಚಳ ಆಗುತ್ತೆ. ಸಹಜವಾಗಿ ನಮಗೆ ಖರೀದಿ ಮಾಡುವಂತಹ ಸಮಯದಲ್ಲಿ ಡಾಲರನ್ನು ಕೂಡ ನಾವು ಹೆಚ್ಚು ಕೊಟ್ಟು ಖರೀದಿ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಎಲ್ಲ ತಲ್ಲಣ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಇದು ತೈಲ ಬೆಲೆಯಲ್ಲಿ ಹಾರ್ಮುಜ್ ಜಲಸಂಧಿಯಿಂದ ಆಗಬಹುದಾದಂಥ ಬೆಳವಣಿಗೆ. ಹಾಗಾದರೆ ಏನಾಗುತ್ತೆ ಇರಾನ್ ಮತ್ತು ಅಮೆರಿಕಾದ ನಡುವೆ ಈ ಕದನ ಕಾಳಗ ಅನ್ನೋದನ್ನು ನೋಡೋಣ. ಅಯತುಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆ, ಕೋಟ್ಯಾಂತರ ಜನ ಎಲ್ಲ ಸೇರಿದ್ರು. ಅವರ ಹುಟ್ಟೂರಲ್ಲಿ ಮಶಾದ್ನಲ್ಲಿ ಅವರ ಅಂತ್ಯಕ್ರಿಯೆ ಎಲ್ಲ ಸಂಭವಿಸಿತು. ಅವರ ಪುತ್ರ ಮೋಸ್ತಬಾ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಭದ್ರತೆಯ ಕಾರಣಕ್ಕಾಗಿ ಅವರು ಇಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾ ಇಲ್ಲ. IRGC ಅವರಿಗೆ ಒಂದು ಮೆಸೇಜನ್ನು ಕೊಟ್ಟಿತ್ತು, ನೀವು ಯಾವ ಕಾರಣಕ್ಕೂ ಕೂಡ ಭದ್ರತೆಯ ಕಾರಣಕ್ಕಾಗಿ ನೀವೆಲ್ಲ ಬರಬಾರದು ಅಂತ. ಇವೆಲ್ಲದರ ನಡುವೆ ಅಯತುಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆಯ ಸಮಯದಲ್ಲಿ ಒಬ್ಬ ಮಾಸ್ಕ್ ಮ್ಯಾನ್ ಕಾಣಿಸಿಕೊಂಡಿರೋದು ದೊಡ್ಡ ಮಟ್ಟದ ಜಾಗತಿಕವಾಗಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಆ ವ್ಯಕ್ತಿ ಮುಖಕ್ಕೆ ಕಪ್ಪು ಬಟ್ಟೆಯನ್ನು ಧರಿಸಿ, ತಲೆಗೆ ಕಪ್ಪು ಹ್ಯಾಟನ್ನು ಹಾಕಿಕೊಂಡು, ಟೋಪಿಯನ್ನು ಹಾಕಿಕೊಂಡಿರುವಂತಹ ವ್ಯಕ್ತಿ. ಹಾಗಾದರೆ ಯಾರು ಈ ವ್ಯಕ್ತಿ? ಒಂದು ಆಗ್ತಾ ಇರುವಂತಹ ಚರ್ಚೆ, ಹೀಗೆ ಮಾಸ್ಕ್ ಮ್ಯಾನ್ ಆಗಿ ಬಂದಿರುವಂತಹ ವ್ಯಕ್ತಿ ಮೋಸ್ತಬಾ ಖಮೇನಿನ ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಗಳಿಂದ ಬಚಾವಾಗೋದಕ್ಕೆ ಈ ರೀತಿಯಾಗಿ ಏನಾದರೂ ಬಂದ್ರಾ ಎನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಇದೀಗ ಈ ಮಾಸ್ಕ್ ಮ್ಯಾನ್ ಯಾರು ಅನ್ನೋದೇ ದೊಡ್ಡ $1 ಮಿಲಿಯನ್ ಪ್ರಶ್ನೆ ಆಗಿತ್ತು. ನಾವು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಯಾರು ಈ ವ್ಯಕ್ತಿ, ಯಾಕೆ ಹೀಗೆ ಬಂದರು, ಏನಾಯಿತು ಅಂತ್ಯಕ್ರಿಯೆ ಸಮಯದಲ್ಲಿ, ಎಲ್ಲವನ್ನು ಕೂಡ ಎರಡನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಖಮೇನಿ ಅಂತ್ಯಕ್ರಿಯೆಯಲ್ಲಿ ಮಿಸ್ಟರಿ ಮಾಸ್ಕ್ ಮ್ಯಾನ್. ಅಲಿ ಖಮೇನಿ ಅಂತ್ಯಕ್ರಿಯೆಯ ವೇಳೆ ಈ ಮಿಸ್ಟರಿ ಮಾಸ್ಕ್ ಮ್ಯಾನ್ ಎನ್ನುವಂಥ ವ್ಯಕ್ತಿ ಏನಿದ್ದಾರೆ ದೊಡ್ಡ ಮಟ್ಟದ ಗಮನವನ್ನು ಸೆಳೆದಿರೋದು. ಯಾರು ಅಯತುಲ್ಲಾ ಅಲಿ ಖಮೇನಿಯವರ ಪುತ್ರ ಮೋಸ್ತಬಾ ಖಮೇನಿನ ಅಥವಾ ಯಾರಾದರೂ ಒಬ್ಬ ವ್ಯಕ್ತಿ ಏನಾದರೂ ಬಂದ್ರಾ?
ಏನಾಯಿತು ಅಂತ್ಯಕ್ರಿಯೆಯ ಸಮಯದಲ್ಲಿ ಅನ್ನೋದು ಸದ್ಯಕ್ಕಾಗ್ತಾ ಇರುವಂಥ ಚರ್ಚೆ. ಕಪ್ಪು ಮಾಸ್ಕ್ ಹಾಕಿದ್ರು, ಕಪ್ಪು ಕ್ಯಾಪ್ ಹಾಕಿದ್ರು, ಸಂಪೂರ್ಣವಾಗಿ ಕಪ್ಪು ಬಟ್ಟೆಯನ್ನು ಈ ನಿಗೂಢ ವ್ಯಕ್ತಿಯೆಲ್ಲ ಧರಿಸ್ಬಿಟ್ಟಿದ್ರು. ಖಮೇನಿ ಪಾರ್ಥಿವ ಶರೀರದ ಪಕ್ಕದಲ್ಲೇ ಇವರೆಲ್ಲ ನೆರಳಿನಂತೆ ನಿಂತಿದ್ರು. ಪಕ್ಕದಲ್ಲೇ ಆ ಶರೀರ ಏನಿತ್ತು ಆ ಶರೀರದ ಪಕ್ಕದಲ್ಲೇ ಈ ವ್ಯಕ್ತಿಯಲ್ಲಿ ನಿಂತಿದ್ರು. ಸಹಜವಾಗಿ ಹಾಗೆ ನಿಂತಾಗ ನಮಗೆಲ್ಲ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಹೌದು, ತಂದೆಯ ಅಂತ್ಯಕ್ರಿಯೆಯಲ್ಲಿ ಮಗನಿಗೆ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಾಳಿ ಆಗ್ಬೋದು ಅನ್ನುವಂತಹ ಭೀತಿ ಇದೆ. ಹಾಗಾದರೆ ಈ ದಾಳಿಯ ಭೀತಿಯಿಂದ ಅಮೆರಿಕ ಮತ್ತು ಇಸ್ರೇಲ್ನ ಈ ಸೇನೆಗಳೇನಿದೆ ಅವುಗಳ ಕಣ್ಣು ತಪ್ಪಿಸೋದಕ್ಕೆ ಈ ವ್ಯಕ್ತಿ ಈ ರೀತಿಯಾಗಿ ಬಂದ್ರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಚರ್ಚೆ. ದಾಳಿಯ ಭೀತಿಯಿಂದ ಹೊಸ ಸುಪ್ರೀಂ ಲೀಡರ್ ಮುಸ್ತಫಾ ಮಾರುವೇಷದಲ್ಲಿ ಏನಾದರೂ ಬಂದ್ರ? ಅನೇಕ ಜನ ಸಹಜವಾಗಿ ಮಾರುವೇಷದಲ್ಲಿ ಭಾಗವಹಿಸಿದ್ದು ನೋಡಿದ್ದೀವಿ. ಜಾಗತಿಕವಾಗಿ ಅನೇಕ ಬಾರಿ ಇಂಥದ್ದೊಂದು ಘಟನೆಗಳಾಗಿದೆ. ಅಂದರೆ ಎದುರುಗಡೆ ಇರುವಂತಹ ಶತ್ರುವಿನ ತನ್ನ ಗುರಿಯನ್ನು ತಪ್ಪಿಸೋದಕ್ಕೆ ಮಾರುವೇಷವನ್ನು ಧರಿಸಿ, ಈಗ ಇಸ್ರೇಲ್ ಮೊಸಾದ್ನವ್ರು ಏನು ಮಾಡ್ತಾರೆ, ಮಾರುವೇಷದ ಮುಖಾಂತರವೇ ಮತ್ತೊಬ್ಬರನ್ನು ಕೊಲ್ಲೋ ಪ್ರಯತ್ನವನ್ನು ಮಾಡ್ತಾರೋ. ಮೊಸಾದ್ನವ್ರು ನಮ್ಮ ದೇಶಕ್ಕೆ ಬಂದಿದ್ದಾರೆ, ಇಂಥದ್ದೊಂದು ಕಾರ್ಯಾಚರಣೆ ಮಾಡ್ತಿದ್ದಾರೆ, ಯಾರಿಗೂ ಕೂಡ ಗೊತ್ತಾಗಲ್ಲ. ಒಬ್ಬ ಸಾಮಾನ್ಯ ನಾಗರಿಕನಂತೆ ಒಂದು ರೀತಿಯಾದಂಥ ಪ್ರವಾಸಿಗರ ರೀತಿಯಲ್ಲಿ ಬಂದು ಮೊಸಾದ್ನವರು ಅನೇಕ ದೇಶಗಳಲ್ಲಿ ಕಾರ್ಯಾಚರಣೆ ಮಾಡಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮೊಸಾದ್ನ ಕಣ್ಣನ್ನು ತಪ್ಪಿಸೋದಕ್ಕೆ, ಅಮೆರಿಕದ ಸೇನೆಯನ್ನು ಕಣ್ಣು ತಪ್ಪಿಸೋದಕ್ಕೆ ಇಂಥದ್ದೊಂದು ವ್ಯಕ್ತಿ ಅಂದರೆ ಮುಸ್ತಫಾ ಖಮೇನಿ ಮಾರುವೇಷದಲ್ಲೆಲ್ಲ ಬಂದ್ರ ಅಂತ ಎಲ್ಲ ಚರ್ಚೆ ಆಗ್ತಾ ಇದೆ. ಶವ ಪೆಟ್ಟಿಗೆಯನ್ನು ಹಿಡಿದು ಕಣ್ಣೀರಿಡ್ತಾ ಇದ್ರು. ಸಹಜವಾಗಿ ವ್ಯಕ್ತಿ ತೀರ್ಕೊಂಡಿದ್ದಾರೆ, ಕುಟುಂಬದವರು ತೀರ್ಕೊಂಡಿದ್ದಾರೆ. 131 ದಿನಗಳ ನಂತರ ಅಂತ್ಯಕ್ರಿಯೆ ಆಗ್ತಾ ಇದೆ. ಯಾರೊದ್ದೋ ಶತ್ರು ದೇಶಗಳು ದಾಳಿ ಮಾಡಿರೋ ಕಾರಣಕ್ಕಾಗಿ ಒಬ್ಬ ನಾಯಕನನ್ನ ದೇಶ ಕಳೆದುಕೊಂಡಿದೆ. ಸಹಜವಾಗಿ ಕೋಟ್ಯಾಂತರ ಜನ ಕಣ್ಣೀರು ಹಾಕಿದ್ರು. 4ನೇ ತಾರೀಕಿನಿಂದ ಹಿಡಿದು 9ನೇ ತಾರೀಕಿನ ತನಕ 5 ದಿನಗಳ ಕಾಲ ವೈಭವದ ಮುಖಾಂತರ, ಒಂದು ರಾಜಕೀಯ ಸಂದೇಶವನ್ನು ಕೊಡೋದರ ಮುಖಾಂತರ, ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಮುಖಾಂತರ, ಶಿಯಾ ಸಮುದಾಯದ ಒಟ್ಟಾರೆ ಒಗ್ಗಟ್ಟನ್ನು ನಾವು ಇಸ್ರೇಲ್ ಮತ್ತು ಅಮೆರಿಕಾಗೆ ಮತ್ತು ಮಧ್ಯಪ್ರಾಚ್ಯದ ದೇಶಗಳಿಗೆ ಕೊಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಎಲ್ಲ ಮಾಡಿದರು. ಜನಸಾಮಾನ್ಯರು ಕೂಡ ಕಣ್ಣೀರಿಟ್ಟರು. ಕಣ್ಣೀರಿಡೋದು ಮಾತ್ರವಲ್ಲ, ಟ್ರಂಪ್ ಸಾವಾಗಬೇಕು, ನೆತನ್ಯಾಹು ಸಾವಾಗಬೇಕು ಅಂತ ಕೆಂಪು ಬಾವುಟಗಳನ್ನೆಲ್ಲ ಪ್ರದರ್ಶನ ಮಾಡಿದರು. ಇವೆಲ್ಲದರ ನಡುವೆ ಈ ವ್ಯಕ್ತಿಯೂ ಕೂಡ ಶವಪಟ್ಟಿಗೆಯ ಪಕ್ಕ ಬಂದು ಕಣ್ಣೀರಿಡ್ತಾ ಇದ್ದದ್ದನ್ನು ನೋಡಿದರೆ ಮಗನೇ ಇರಬೇಕು ಅಂತ ಎಲ್ಲ ಲೆಕ್ಕಾಚಾರ ಆಯಿತು. ಹಾಗಾದರೆ ಯಾರೀತ? ಸುದ್ದಿಗೆ ಬರೋಣ. ಯಾರು ಈ ಮಾಸ್ಕ್ ಮ್ಯಾನ್ ಯಾರು? ಈಗ ನಮಗೆಲ್ಲ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಮುಸ್ತಫಾ ಖಮೇನಿನ ಅಥವಾ ಅನ್ಯ ವ್ಯಕ್ತಿನ ಏನು ಎತ್ತ ಅನ್ನೋದ್ರ ಬಗ್ಗೆ ಮನುಷ್ಯನಿಗೆ ಯಾವಾಗಲೂ ಒಂದು ಸಹಜ ಕುತೂಹಲ. ಏನು ಸಹಜ ಕುತೂಹಲ? ನಮಗೆ ಕಣ್ಣಿಗೆ ಏನು ಕಾಣುತ್ತಲ್ಲ, ಆ ಕಣ್ಣಿಗೆ ಕಾಣುವುದಕ್ಕಿಂತಲೂ ಕೂಡ ಕಣ್ಣಿಗೆ ಕಾಣದೇ ಇದ್ದಿದ್ರ ಬಗ್ಗೆ ನಮಗೆ ಕುತೂಹಲ ಇರುತ್ತೆ. ಅದು ಮಾಸ್ಕ್ ಧರಿಸಿರೋರ ಬಗ್ಗೆ ಅಥವಾ ಅಸದೃಶ್ಯ ದೃಶ್ಯಗಳಿರುತ್ತಲ್ಲ ಅದ್ರ ಬಗ್ಗೆ ದೊಡ್ಡ ಮಟ್ಟದ ಕುತೂಹಲ. ಯಾರೀತ? ಹಾಗಾದರೆ ಡೀಟೇಲ್ಸ್ ನೋಡೋಣ. ಮುಖವಾಡ ಧರಿಸಿದ್ದಂತಹ ವ್ಯಕ್ತಿ ಮುಸ್ತಫಾ ಖಮೇನಿ ಅಲ್ಲ, ಅದರ ಬದಲಾಗಿ ಅಲಿ ಖಮೇನಿ ಅವರ ಮೊಮ್ಮಗ ಜಾವದ್ ಅಂತ ಆ ವ್ಯಕ್ತಿಯ ಹೆಸರು. ಜಾವದ್ ಮುಸ್ತಫಾ ಖಮೇನಿ ಅವರ ಮಗ ಮೊಹಮ್ಮದ್ ಜಾವದ್ ಅಂತ 28ನೇ ತಾರೀಕಿಗೆ ದಾಳಿಯಾಯಿತು. ದಾಳಿಯಲ್ಲಿ ಕುಟುಂಬಸ್ಥರು ಮೃತಪಟ್ಟರು, ಕೆಲವೊಂದಿಷ್ಟು ಜನ ಗಾಯಾಳುಗಳಾಗಿದ್ದರು. ಹಾಗೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಗಾಯಾಳುಗಳಾಗಿ ಬದುಕುಳಿದಂತಹ ವ್ಯಕ್ತಿಯೇ ಯಾರು ಅಂತ ಹೇಳಿದ್ರೆ ಮೊಹಮ್ಮದ್ ಜಾವದ್. ಈ ವ್ಯಕ್ತಿಯ ಮುಖದ ಮೇಲೆ ಗಂಭೀರವಾದಂತಹ ಗಾಯಗಳಾಗಿತ್ತು. ಹೀಗಾಗಿ ಗಂಭೀರವಾದಂತಹ ಗಾಯಗಳ ಅದನ್ನು ಮುಚ್ಕೊಳ್ಳುವಂತಹ ದೃಷ್ಟಿಯಿಂದ ಮರೆಮಾಚಬೇಕು ಅನ್ನುವ ಕಾರಣಕ್ಕಾಗಿ ಅವರು ಆ ಬಟ್ಟೆಯನ್ನು ಧರಿಸಿ ಬಂದಿದ್ದರು ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಅವರು ಬದುಕುಳಿದಿದ್ರು. ಅವರ ಮುಖಕ್ಕೆ ತೀವ್ರತರನಾದಂಥ ಸುಟ್ಟ ಗಾಯಗಳಾಗಿತ್ತು. ಮುಖ ಸಂಪೂರ್ಣವಾಗಿ ವಿಕಾರಗೊಂಡಿತ್ತು. ಆ ಮುಖವನ್ನು ನೋಡೋದಕ್ಕೆ ಅಸಾಧ್ಯವಾಗದಂತಹ ಪರಿಸ್ಥಿತಿ. ಮಿಸೈಲ್ ದಾಳಿ ಅಂತ ಹೇಳಿದರೆ, ಕ್ಷಿಪಣಿ ದಾಳಿ ಅಂತ ಹೇಳಿದರೆ ಹೊತ್ತಿ ಉರಿದು ಬಿಟ್ಟಿತ್ತು. ಹೀಗಾಗಿ ಸಹಜವಾಗಿ ಸುಟ್ಟ ಗಾಯಗಳಾಗಿತ್ತು, ಮುಖ ಎಲ್ಲ ವಿಕಾರ ಆಗಿತ್ತು. ಹೀಗಾಗಿ ಈ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡಲಾಗಿತ್ತಂತವ್ರಿಗೆ. ಮುಖವನ್ನು ಸರಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗಿತ್ತು. ಬ್ಯಾಂಡೇಜ್ಗಳನ್ನೆಲ್ಲ ಹಾಕಲಾಗಿತ್ತು. ಹೀಗಾಗಿ ಅವುಗಳನ್ನು ಮರೆಮಾಚಬೇಕು ಅನ್ನೋ ಕಾರಣಕ್ಕಾಗಿ ಕಪ್ಪು ಮಾಸ್ಕ್ ಮತ್ತೆಲ್ಲ ಕ್ಯಾಪ್ಗಳನ್ನೆಲ್ಲ ಧರಿಸ್ಕೊಂಡು ಆ ವ್ಯಕ್ತಿ ಬಂದಿದ್ದರಂತೆ. ಕಪ್ಪು ಬೇಸ್ಬಾಲ್ ಇತ್ತು, ಕ್ಯಾಪ್ ಇತ್ತು, ಕಪ್ಪು ಮುಖವಾಡ ಇತ್ತು. ಶವಪೆಟ್ಟಿಗೆ ಸಹಜವಾಗಿ ಮೊಮ್ಮಗ ಅನ್ನೋ ಕಾರಣಕ್ಕಾಗಿ ಶವಪೆಟ್ಟಿಗೆಯ ಪಕ್ಕದಲ್ಲೇ ಅವರೆಲ್ಲ ಇದ್ದರು. ಹಾಗಾದರೆ ಈಗ ಸಿಗ್ತಾ ಇರುವಂತಹ ಖಾತ್ರಿ ಏನು ಅಂತ ಹೇಳಿದರೆ, ಈ ವ್ಯಕ್ತಿ ಯಾವ ಮುಸ್ತಫಾ ಖಮೇನಿ ತಮ್ಮ ತಂದೆಯ ಅಂತ್ಯಕ್ರಿಯೆಗೆ ಬರಲ್ಲ ಅನ್ನೋದು ಇತ್ತಲ್ಲ, ಅದು ಸದ್ಯಕ್ಕೆ ಸತ್ಯ ಆಗಿದೆ. ಅವರು ಬಂದಿಲ್ಲ, ಅದರ ಬದಲಾಗಿ ಅವರ ಮೊಮ್ಮಗ ಅನ್ನೋದು ಸದ್ಯಕ್ಕೆ ಆಗ್ತಾ ಇರುವಂತಹ ಡೀಟೇಲ್ಸು. ಹಾಗಾದರೆ ಅಂತ್ಯಕ್ರಿಯೆಯಲ್ಲಿ ಗೈರಾಗೋದಕ್ಕೆ ಕಾರಣ ಏನು? ಮುಸ್ತಫಾ ಖಮೇನಿ ಅಂತ್ಯಕ್ರಿಯೆಯಲ್ಲಿ ಗೈರಾಗೋದಕ್ಕೇನು? ಸಹಜವಾಗಿ ಭದ್ರತೆಯ ಕಾರಣ ಇದೆ. 28ನೇ ತಾರೀಕಿಗೆ ಮೃತಪಟ್ಟ ನಂತರ ತಂದೆಯ ಅಧಿಕಾರವನ್ನು ಸ್ವೀಕಾರ ಮಾಡಿದಂತಹ ಮುಸ್ತಫಾ ಖಮೇನಿ ಇವತ್ತಿನ ತನಕ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಯಾವ ಕಾರಣಕ್ಕಾಗಿ? ಭದ್ರತೆಯ ಕಾರಣಕ್ಕಾಗಿ. ಕೋಟ್ಯಾಂತರ ಜನ ಸೇರುವಂಥ ಅಂತ್ಯಕ್ರಿಯೆಯಲ್ಲಿ ನಾನೇನಾದರೂ ಭಾಗವಹಿಸಿದರೆ ನನ್ನನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ಬೋದು ಎನ್ನುವಂಥ ಆತಂಕ ಅವರಿಗಿತ್ತು ಅನ್ನೋದು ಒಂದು. ಎರಡನೇದ್ದು,
ಕೆಲವೊಂದಿಷ್ಟು ಜನ ಹೇಳ್ತಾರೆ ಇವರಿಗೆ ರಷ್ಯಾದಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಂತ. ಯುದ್ಧ ಶುರುವಾಗಿ ಸ್ವಲ್ಪ ದಿನಗಳ ನಂತರ ಒಂದು ಸುದ್ದಿ ಬಂದಿತ್ತು. ರಷ್ಯಾದ ಮಾಸ್ಕೋ ನಗರಕ್ಕೆ ಈ ವ್ಯಕ್ತಿನ ಕರೆದುಕೊಂಡು ಹೋಗಿದ್ರು. ರಷ್ಯಾ ಮಿತ್ರ ರಾಷ್ಟ್ರ, ಇವರು ಕೂಡ ದಾಳಿಯಲ್ಲಿ ಕೆಲವೊಂದಿಷ್ಟು ಗಾಯಗಳನ್ನು ಅನುಭವಿಸಿದ್ರು. ಅವರಿಗೆ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ರಷ್ಯಾ ಕರೆದುಕೊಂಡು ಹೋಗಿದ್ರು, ಈಗ ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇತ್ತು. ಈ ಎಲ್ಲ ಸುದ್ದಿಗಳ ನಡುವೆ ಅವರೆಲ್ಲ ತಂದೆಯ ಅಂತ್ಯಕ್ರಿಯೆಯಿಂದ ದೂರ ಉಳಿದ್ರು. ತೀವ್ರ ಗಾಯಗಳಾಗಿರುವಂತಹ ಶಂಕೆ ಇದೆ, ನಡೆದಾಡೋಕ್ಕೆಲ್ಲ ಸಾಧ್ಯ ಆಗ್ತಾ ಇಲ್ಲ ಅಂತ. ತನ್ನ ಪತ್ನಿ ಮತ್ತು ಮಗಳ ಅಂತ್ಯಕ್ರಿಯೆಗೂ ಕೂಡ ನೋಡಿ ವಿಪರ್ಯಾಸ ಇದು. ತಂದೆ ಮೃತಪಟ್ಟಿದ್ದಾರೆ, ತಂದೆಯ ಮುಖವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮೋಸ್ತಬಾ ಖಮೇನಿಯ ಹೆಂಡತಿಯೂ ಕೂಡ ಘಟನೆಯಲ್ಲಿ ಮೃತಪಟ್ಟರು. ಹೆಂಡತಿ ಮುಖವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ತಿಂಗಳ ಕಂದಮ್ಮ ಇತ್ತು, ಪುಟ್ಟವಾದಂತಹ ಬಾಲಕಿ, ಘಟನೆಯಲ್ಲಿ ಮೃತಪಟ್ಟಿರೋದು ಮಗಳು, ಮೋಸ್ತಬಾ ಖಮೇನಿಯ ಮಗಳು. ನೋಡೋದಕ್ಕೆ ಸಾಧ್ಯ ಆಯ್ತಾ? ನೋಡೋದಕ್ಕೆ ಸಾಧ್ಯ ಇಲ್ಲ. ಕುಟುಂಬಸ್ಥರ 3 ಜನರ ಅಂತ್ಯಕ್ರಿಯೆಯಿಂದಲೂ ಕೂಡ ಮೋಸ್ತಬಾ ಖಮೇನಿ ದೂರ ಉಳಿಯುವಂತಹ ಪರಿಸ್ಥಿತಿ ಬಂತು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಒನ್ಸ್ ಅಗೇನ್ ದಾಳಿ ಮಾಡ್ಬೋದು ಅಂತ ಇಸ್ರೇಲ್ ಕೂಡ ಕಣ್ಣಿಟ್ಟಿದೆ, ಅಮೆರಿಕಾವು ಕೂಡ ಕಣ್ಣಿಟ್ಟಿದೆ. ಅಯತಲ್ಲಾ ಅಲಿ ಖಮೀನಿಯ ನಂತರ ಬಂದಿರುವಂಥ ಸರ್ವಾಧಿಕಾರಿಯನ್ನು ನಾವೆಲ್ಲ ಮುಗಿಸಬೇಕು ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಅಮೆರಿಕ ಗುಪ್ತಚರ ಇಲಾಖೆಯ ಪ್ರಕಾರ ಮೋಸ್ತಬಾ ಮುಖವು ಕೂಡ ವಿಕಾರಗೊಂಡಿದೆ, ವಿರೂಪಗೊಂಡಿದೆ ಅಂತ ಹೇಳ್ತಾರೆ. ಹೀಗಾಗಿ ಸದ್ಯಕ್ಕೆ ಅಜ್ಞಾತ ಸ್ಥಳದಿಂದಲೇ ಇರಾನ್ ಸೈನ್ಯಕ್ಕೆಲ್ಲ ಅವರು ಆದೇಶ ಕೊಡ್ತಾ ಇರೋದು, ಮಾರ್ಗದರ್ಶನ ಮಾಡ್ತಾ ಇರೋದು, ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಮಾತನಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಈಗ ಒಂದು ಸುದ್ದಿ ಬರ್ತಾ ಇದೆ. ಕರೆಕ್ಟ್ ಇವತ್ತಿಗೆ 10 ದಿನಗಳ ನಂತರ ಜುಲೈ 23ನೇ ತಾರೀಕಿಗೆ ಮೋಸ್ತಬಾ ಖಮೇನಿ ಹೊರಗೆ ಬರ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ ಮತ್ತು ಕುತೂಹಲ ಇದೆ. ಯಾಕೆ ಜುಲೈ 23ನೇ ತಾರೀಕಿಗೆ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಅಯತಲ್ಲಾ ಅಲಿ ಖಮೇನಿ ಅವರೊಂದು ಸ್ಮರಣಾರ್ಥ ಸಮಾರಂಭ ಇದೆ. ಸ್ಮರಣಾರ್ಥ ಸಮಾರಂಭ, ಆ ಸಮಾರಂಭದಲ್ಲಿ ಮೊದಲ ಬಾರಿಗೆ ಅವರೆಲ್ಲ ಬಹಿರಂಗವಾಗಿ ಕಾಣಿಸ್ಕೊಳ್ತಾರೆ ಅಂತ ಸುದ್ದಿ. ಹುತಾತ್ಮ ಮುಜಾಹಿದ್ ಇಮಾಮ್ ಗೌರವಾರ್ಥ ಅದೊಂದು ಕಾರ್ಯಕ್ರಮ ನಡೀತಾ ಇದೆ. ಒಂದು ಕಾರ್ಯಕ್ರಮ, ಈ ಸಮಾರಂಭದ ಪ್ರಮುಖ ವಿವರಗಳು ಮತ್ತು ಏನೇನಾಗುತ್ತೆ ಅಂತ ಒಂದು 23ನೇ ತಾರೀಕಿಗೆ ಸಂಜೆ 5ರಿಂದ 7 ಗಂಟೆಯ ತನಕ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಹುತಾತ್ಮ ಮುಜಾಹಿದ್ ಇಮಾಮ್ ಅಂದರೆ ಅವರಿಗೆ ಒಂದು ಗೌರವ ಕೊಟ್ಟಿದ್ದಾರೆ ಅಲ್ಲಿಯ ಮಾಧ್ಯಮಗಳು, ಅಲ್ಲಿಯ ಜನ. ಏನಿದು ಹುತಾತ್ಮ ಮುಜಾಹಿದ್ ಇಮಾಮ್ ಅಂತ ಹೇಳಿದರೆ, ಈ ಮುಜಾಹಿದ್ ಅಂತ ಹೇಳಿದ್ರೆ ಇಸ್ಲಾಮಿಕ್ ಭಾಷೆಯಲ್ಲಿ, ಇಸ್ಲಾಮಿಕ್ ನಿಯಮಗಳ ಪ್ರಕಾರ ಯಾರು ಅನ್ಯಾಯ, ದಬ್ಬಾಳಿಕೆ, ಭ್ರಷ್ಟಾಚಾರ, ವಿದೇಶಿ ಶಕ್ತಿಗಳ ವಿರುದ್ಧ ಧಾರ್ಮಿಕ ಮತ್ತು ಸೌಮ್ಯ ಸಾರ್ವಭೌಮತ್ವಕ್ಕಾಗಿ ಎಲ್ಲ ಹೋರಾಟ ಮಾಡ್ತಾರಲ್ಲ, ಅವರನ್ನು ಮುಜಾಹಿದ್ಗಳು ಅಂತ ಕರೀತಾರೆ, ಅಂದರೆ ಹೋರಾಟಗಾರರು ಅಂತ ಕರೀತಾರೆ. ಈ ಖಮೇನಿ ಅವರು ಇಸ್ರೇಲ್ ಮತ್ತು ಅಮೆರಿಕಾದ ವಿರುದ್ಧ ಹೋರಾಟ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಮುಜಾಹಿದ್ ಅಂತ ಕೊಟ್ಟರು. ಇಮಾಮ್ ಅನ್ನೋದು ನಾನು ಮೊನ್ನೆಯೂ ಕೂಡ ಚರ್ಚೆ ಮಾಡಿದೆ, ಶಿಯಾ ಧರ್ಮದಲ್ಲಿ ಒಂದು ಅತ್ಯುನ್ನತವಾದಂತಹ ಧಾರ್ಮಿಕ ಪದ, ಅದು ಧಾರ್ಮಿಕ ಆಧ್ಯಾತ್ಮಿಕ ಸ್ಥಾನ ಇದೆ. ಈ ಕಾರಣಕ್ಕಾಗಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಮೋಸ್ತಬಾ ಖಮೇನಿ ಅವರು ಬರ್ತಾರೆ, ಅಲ್ಲಿ ಭಾಷಣ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹೀಗಾಗಿ ಅವರು ಬರ್ತಾರಾ, ಭಾಷಣವನ್ನು ಮಾಡ್ತಾರೆ? ಯಾಕಂದರೆ ಇಷ್ಟು ದಿನಗಳ ಕಾಲ ಅದು ಕೇವಲ ಟೆಲಿಗ್ರಾಮ್ ಮುಖಾಂತರ, ಕೇವಲ ಬೇರೆ ಬೇರೆ ರೀತಿಯಾದಂಥ ಸಂದೇಶಗಳನ್ನು ಕೊಡೋದ್ರ ಮುಖಾಂತರ ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧ ಸೇಡು ತೀರಿಸಿಕೊಳ್ಳೋದು ಅಥವಾ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸ್ಮರಣಾರ್ಥ ಕಾರ್ಯಕ್ರಮದೆಲ್ಲ ಬರ್ತಾರ ಅಂತ ನೋಡಬೇಕು. ಒಂದು ಕುರಾನ್ ಪಠಣ ಕಾರ್ಯಕ್ರಮಗಳೆಲ್ಲ ಇದೆ, ಏನಾಗುತ್ತೆ ನೋಡೋಣ. ಮತ್ತೊಂದು ಜುಲೈ 23ನೇ ತಾರೀಕಿಗೆ ಇರಾನ್ನ ಪವರ್ ಶೋ ಆಗುತ್ತಾ ಅಂತ. ಇರಾನ್ನ ಪವರ್ ಶೋ ಆಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಅಂತ್ಯಕ್ರಿಯೆ ಮುಖಾಂತರವೇ ಒಂದು ಪವರ್ ಶೋ ಅನ್ನು ಮಾಡೋ ಪ್ರಯತ್ನವನ್ನು ಇರಾನ್ನವರು ಮಾಡಿದ್ರು. ಕೋಟ್ಯಾಂತರ ಜನ ಸೇರಿ ಅದೆಲ್ಲ ಆಗಿತ್ತು. ಇದೀಗ ಒನ್ಸ್ ಅಗೇನ್ ಅಲ್ಲಿ ಕಾರ್ಯಕ್ರಮ ಮಾಡಿ ಜುಲೈ 23ನೇ ತಾರೀಕು ಮಂಗಳವಾರ ಸಂಜೆ 5 ಗಂಟೆಯಿಂದ 7 ಗಂಟೆಯ ತನಕ ಇದೊಂದು ಕಾರ್ಯಕ್ರಮ ಇರುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳು, ಅದಾದ ನಂತರ ಬೇರೆ ಬೇರೆ ನಾಯಕರುಗಳು ಮಾತನಾಡೋದು ಎಲ್ಲವೂ ಕೂಡ ಇರುತ್ತೆ. ಟೆಹರಾನ್ನ ಪ್ರಮುಖ ಸ್ಮಾರಕ ಕೇಂದ್ರ, ಅದಾದ ನಂತರ ಹುತಾತ್ಮ ಮುಜಾಹಿದ್ ಸಮಾರಂಭ ಎಲ್ಲ ನಡೆಯುತ್ತೆ. ಹೀಗಾಗಿ ಆ ಮುಖಾಂತರ ಒಂದು ಸಂದೇಶವನ್ನು ಕೊಡೋದಕ್ಕೆ ಅವರೆಲ್ಲ ಮುಂದಾಗ್ತಾ ಇದ್ದಾರೆ ಅಂತ ನೋಡೋಣ. ಏನು ಸಂದೇಶವನ್ನು ಇರಾನ್ ಕೊಡುತ್ತೆ, ಇದನ್ನು ಅಮೆರಿಕ ಇಸ್ರೇಲ್ ಹೆಂಗೆ ನೋಡುತ್ತೆ ಕಾದು ನೋಡೋಣ. ಜಗತ್ತಿನ ಶಕ್ತಿಗಳು ಅಂತ ಕರೆಸಿಕೊಳ್ಳುವಂಥ ಅಮೆರಿಕ ಮತ್ತು ರಷ್ಯಾ ಎರಡೂ ದೇಶಗಳು ಕೂಡ ಯುದ್ಧದಲ್ಲಿ ತೊಡಗಿಕೊಂಡಿರೋದನ್ನು ನೋಡ್ತಾ ಇದ್ದೀವಿ. ಒಂದು, ಅಮೆರಿಕ ಇರಾನ್ನ ವಿರುದ್ಧ ಯುದ್ಧ ಮಾಡ್ತಾ ಇದ್ದರೆ, ರಷ್ಯಾದ ಅಧ್ಯಕ್ಷ ಪುಟಿನ್ ಉಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇದ್ದಾರೆ. ಅಮೆರಿಕ ಫೆಬ್ರವರಿಯಿಂದ ಇರಾನ್ ವಿರುದ್ಧ ಯುದ್ಧ ಮಾಡ್ತಾ ಇದ್ದರೆ, ಕಳೆದ ಹೆಚ್ಚು ಕಡಿಮೆ 5 ವರ್ಷದಿಂದ ಪುಟಿನ್ ಅವರು ಉಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇದ್ದಾರೆ. ಹಾಗಾದರೆ ಉಭಯ ದೇಶಗಳ ನಡುವೆ ಫಲಿತಾಂಶಗಳು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಅದು ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧ ಮಾಡಿದರೆ ಅವರು ಯಾರಿಗೆ ಸಪೋರ್ಟ್ ಬರ್ತಾರೆ, ಇರಾನ್ ವಿರುದ್ಧ ಯುದ್ಧ ಮಾಡಿದರೆ ರಷ್ಯಾ ಮತ್ತು ಚೀನಾ ಏನು ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ನಾನು ಅನೇಕ ಬಾರಿ ಚರ್ಚೆ ಮಾಡಿದ್ದೀನಿ. ನೀವು ಅಮೆರಿಕಾದವರು ಇರಾನ್ ವಿರುದ್ಧ ಯುದ್ಧ ಮಾಡಿದರೆ ಇರಾನ್ಗೆ ಸಹಾಯವಾಗಿ ಬರೋರು ಯಾರು? ರಷ್ಯಾ ಮತ್ತು ಚೀನಾ ಸಹಾಯವಾಗಿ ಬರುತ್ತೆ. ಅಂದರೆ ಅವರು ಗೌಪ್ಯವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಇತ್ಯಾದಿ ಇತ್ಯಾದಿ, ಅದು ಒಂದು ಕಥೆ ಇದೆ ಬೇರೆ. ಅಂದರೆ ಸಹಾಯಕ್ಕೆ ಬರೋದು ಈ ಉಭಯ ದೇಶಗಳು. ನೀವು ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧ ಮಾಡಿದರೆ ಯಾರು ಸಹಾಯಕ್ಕೆ ಬರ್ತಾರೆ? ಅಮೆರಿಕ ಸಹಾಯಕ್ಕೆ ಬರುತ್ತೆ. ನ್ಯಾಟೋ ಸದಸ್ಯತ್ವದ 32 ದೇಶಗಳ ಸಹಾಯಕ್ಕೆ ಬರ್ತಾರೆ. ಈ ಕಾರಣಕ್ಕಾಗಿ
ಇದೇ ನ್ಯಾಟೋದ ದೇಶಗಳು ಮತ್ತು ಬೇರೆ ಬೇರೆ ಯುರೋಪಿಯನ್ ಯೂನಿಯನ್ ಇದೇ ರಷ್ಯಾದ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಒಂದು ಭಾಗ. ಈಗ ಯುದ್ಧದ ಪರಿಣಾಮಗಳೇನು? ಒಂದು ಕಡೆ ಪುಟಿನ್ ಅವರ ಹಠಮಾರಿತನ ಉಕ್ರೇನನ್ನು ತನ್ನ ವ್ಯಾಪ್ತಿಗೆ ಸೇರಿಸ್ಕೊಳ್ಬೇಕು, ಯಾವ ಕಾರಣಕ್ಕಾಗಿ ಮಣಿಬಾರದು ಅಂತ ಅವರು ಯುದ್ಧವನ್ನು ಮಾಡ್ತಾ ಇದ್ದಾರೆ 5 ವರ್ಷಗಳಿಂದ. ಇದು ಒಂದು. ಎರಡನೇದ್ದು, ಇರಾನ್ ಯಾವ ಕಾರಣಕ್ಕೂ ಪರಮಾಣನ್ನು ಹೊಂದಬಾರದು ಮಧ್ಯಪ್ರಾಚ್ಯದಲ್ಲಿ ಅಂತ ಅಮೆರಿಕಾದ ಬಯಕೆ. ಈ ಅಮೆರಿಕಾದ ಬಯಕೆಯ ಹೊರತಾಗಿಯೂ ಕೂಡ ಇರಾನ್ ಮಾತ್ರ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಆದರೆ ಅಮೆರಿಕಾದ ಅಧ್ಯಕ್ಷರೇ ಇರಾನ್ನ ಜೊತೆಗೆ ಮಾತುಕತೆ ನಡೆಸಿ ಅವರನ್ನು ಸಂಧಾನಕ್ಕೆ ಕರೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ನಾವು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದ್ರೆ, ದೈತ್ಯ ಶಕ್ತಿಗಳಾಗಿರುವಂತಹ ಉಭಯ ದೇಶಗಳು ಯುದ್ಧವನ್ನು ನೋಡ್ತಾ ಇರುವಂತಹ ರೀತಿ ಇದು. ಟ್ರಂಪ್ ಮೊದಲು ಹೇಳಿದ್ರು ನಾವು ಇರಾನನ್ನು ನಕ್ಷೆಯಿಂದಲೇ ಅಳಿಸಿ ಹಾಕ್ಬಿಡ್ತೀವಿ ಅಂತ. ಇವತ್ತು ಅವರ ವರಸೆ ಬದಲಾಯಿತು, ಮಾತುಕತೆ ಅಂತೆಲ್ಲ ಬಂದರು. ಮಾತುಕತೆ ಅಂತ ಆದ ನಂತರ ಒನ್ಸ್ ಅಗೇನ್ ಇರಾನ್ ವಿರುದ್ಧ ಮಾತಾಡ್ತಾ ಇದ್ದಾರೆ. ಏನಿದೆ ಹಾಗಾದರೆ ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧ? ಯಾವ ಕಾರಣಕ್ಕಾಗಿ ನ್ಯಾಟೋ? ರಷ್ಯಾ ಯಾಕೆ ಉಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇದೆ? ಅಮೆರಿಕದ ನಿಲುವೇನಿದೆ? ಎಲ್ಲವನ್ನು ಕೂಡ ಇವತ್ತಿನ ಜೀ ಕನ್ನಡ ನ್ಯೂಸ್ ಡೇನಿಯ 3ನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಯುದ್ಧ ಸಾರಿದ ನಾಯಕರು, ಗೆಲುವು ಯಾರಿಗೆ? 5 ವರ್ಷಗಳಿಂದ ಉಕ್ರೇನ್ ಮೇಲೆ ರಷ್ಯಾ ಭೀಕರವಾಗಿ ಯುದ್ಧವನ್ನು ನಡೆಸ್ತಾ ಇದೆ. ಕಳೆದ 5 ವರ್ಷಗಳಿಂದ ಇರಾನ್ ವಿರುದ್ಧ ವೈಮಾನಿಕ ಕಾರ್ಯಾಚರಣೆಯನ್ನು ಟ್ರಂಪ್ ನಡೆಸ್ತಾ ಇದ್ದಾರೆ. ಇಬ್ಬರು ನಾಯಕರಿಗೂ ಕೂಡ ನಿರೀಕ್ಷಿತ ಸೇನಾ ಮತ್ತು ರಾಜಕೀಯ ಗುರಿಗಳು ಯಾರಿಗೂ ಕೂಡ ಸಿಗ್ತಾ ಇಲ್ಲ. ನಮಗೆ ಅಮೆರಿಕ ಮತ್ತು ಇರಾನ್ ವಿರುದ್ಧದ ಯುದ್ಧ ಗೊತ್ತಾಗ್ತಾ ಇದೆ, ಏನು ಎತ್ತ ಅಂತ ನೋಡ್ತಾ ಇದ್ದೀವಿ. ನೀವು ನೋಡಿ, ರಷ್ಯಾ ಮತ್ತು ಉಕ್ರೇನ್ ವಿರುದ್ಧ ಯುದ್ಧ ಫೆಬ್ರವರಿ 24, 2022ನೇ ತಾರೀಕಿಗೆ ಶುರುವಾಯಿತು. ಅಂದರೆ ಹೆಚ್ಚು ಕಡಿಮೆ 5 ವರ್ಷ ಆಯಿತು. ರಷ್ಯಾ ಏನು ಮಾಡಿತ್ತು? ಕ್ರಿಮಿಯಾ ಎನ್ನುವಂಥ ಒಂದು ಪ್ರಾಂತ್ಯವನ್ನು ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಯಾರು ಮಾಡಿದರು? ರಷ್ಯಾದವರು ಮಾಡಿದರು. ಅದು ಕ್ರಿಮಿಯಾ ಅನ್ನುವಂಥದ್ದು ಉಕ್ರೇನ್ನ ಒಂದು ಭಾಗ. ಅದನ್ನು ಇವರು ವಶಕ್ಕೆ ತೆಗೆದುಕೊಂಡ್ರು. ಯಾವಾಗ? 22ರಲ್ಲಿ. ಅದಾದ ನಂತರ ಪುಟಿನ್ ಅವರು ಏನು ಮಾಡಿದರು? ಒಂದು ಪೂರ್ಣ ಪ್ರಮಾಣದ ಯುದ್ಧವನ್ನು ಉಕ್ರೇನ್ ವಿರುದ್ಧ ಮಾಡ್ತೀವಿ ಅಂತೇಳಿ 22ನೇದಲ್ಲಿ ಶುರುವಾಯಿತು. ಅದಾದ ನಂತರ ಈ ಉಭಯ ದೇಶಗಳ ನಡುವೆ ಹೆಂಗೆ ಒಂದು ಸಣ್ಣ ರಾಷ್ಟ್ರ ಇರಾನ್ ಮತ್ತು ದೊಡ್ಡ ಬಲಿಷ್ಠ ರಾಷ್ಟ್ರ ಅಮೆರಿಕ, ಒಂದು ಸಣ್ಣ ರಾಷ್ಟ್ರ ಉಕ್ರೇನ್, ಒಂದು ಬಲಿಷ್ಠ ರಾಷ್ಟ್ರ ರಷ್ಯಾ, ಹೆಂಗೆ ಅಂತ ಕಂಪೇರ್ ಮಾಡೋಣ. ಅಲ್ಲಿ ಒಂದು ಸಾಮ್ರಾಜ್ಯ ಇತ್ತು, ಕಿವನ್ ರುಸ್ ಎನ್ನುವಂಥ ಒಂದು ಪುರಾತನ ಸಾಮ್ರಾಜ್ಯ. ಉಕ್ರೇನ್ ಮತ್ತು ರಷ್ಯಾ ಅನ್ನುವಂಥ ಏನು ದೇಶಗಳು ಇವತ್ತು ಪ್ರತ್ಯೇಕವಾಗಿ ನೋಡ್ತಾ ಇದ್ದೀವಿ, ಈ ಎರಡೂ ದೇಶಗಳು ಕೂಡ ಕಿವನ್ ರುಸ್ ಎನ್ನುವಂಥ ಸಾಮ್ರಾಜ್ಯದ ಆಧಿಪತ್ಯದಲ್ಲೇ ಇತ್ತು, ಉಭಯ ದೇಶಗಳು. ಈ ಕಾರಣಕ್ಕಾಗಿ ರಷ್ಯಾ ಏನು ಮಾಡುತ್ತೆ? ಉಕ್ರೇನ್ ಮತ್ತು ರಷ್ಯಾ ಒಂದೇ ಸಾಮ್ರಾಜ್ಯದ ಅಡಿಯಲ್ಲಿದ್ವಿ, ಈಗ ನಾವು ಪ್ರತ್ಯೇಕವಾಗಿದ್ದೀವಿ, ಹೀಗಾಗಿ ನಾವು ಒಂದೇ ಎನ್ನುವಂಥ ವಾದವನ್ನು ಮಾಡಿ ಉಕ್ರೇನನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಇದಾದ ನಂತರ ಒಂದು 17 ಮತ್ತು 18ನೇ ಶತಮಾನದಲ್ಲಿ ರಷ್ಯಾದ ಸಾಮ್ರಾಜ್ಯ ಏನಾಗುತ್ತೆ ಅಂದರೆ, ಉಕ್ರೇನ್ ರಷ್ಯಾದ ಸಾಮ್ರಾಜ್ಯಕ್ಕೆ ಹೋಗುತ್ತೆ 17 ಮತ್ತು 18ನೇ ಶತಮಾನದಲ್ಲಿ. ಇದಾದ ಮೇಲೆ 1917ರಲ್ಲಿ ಒಂದು ರಷ್ಯಾ ಕ್ರಾಂತಿ ಆಗುತ್ತೆ. ಈ ರಷ್ಯಾ ಕ್ರಾಂತಿ ಆದ ನಂತರ ಉಕ್ರೇನ್ನವರು ಏನು ಮಾಡ್ತಾರೆ? ನಾವು ಸ್ವತಂತ್ರ ದೇಶ ಆಗ್ತೀವಿ ಅಂತ ಪ್ರಯತ್ನ ಪಡ್ತಾರೆ. ಸಾಧ್ಯ ಆಗಲಿಲ್ಲ. ಅದಾದ ನಂತರ 32-33 ಆಸುಪಾಸಿಗೆ ಉಕ್ರೇನ್ನಲ್ಲಿ ಒಂದು ದೊಡ್ಡ ಮಟ್ಟದ ನರಮೇಧ ಆಗುತ್ತೆ. ಲಕ್ಷಾಂತರ ಜನ ಸಾಯ್ತಾರೆ. ಇವತ್ತು ಕೂಡ ಅದನ್ನು ಕಣ್ಣೀರಿನಿಂದ ಒಂದು ಆಚರಣೆ ಮಾಡುವ ಪ್ರಯತ್ನವನ್ನು ಉಕ್ರೇನ್ ಅವರು ಮಾಡ್ತಾರೆ. ಯಾವಾಗ? 30-32ರ ಆಸುಪಾಸಿಗೆ. ಅದಾದ ನಂತರ 1954ರಲ್ಲಿ ಯಾವ ಕ್ರಿಮಿಯಾ ಪ್ರಾಂತ್ಯಕ್ಕಾಗಿ ಉಕ್ರೇನ್ ಮತ್ತು ರಷ್ಯಾದ ನಡುವೆ ಇವತ್ತು ಬಡದಾಟ ಆಗ್ತಾ ಇದೆಯೋ, ಆ ಕ್ರಿಮಿಯಾ ಪ್ರಾಂತ್ಯವನ್ನು ಈ ಹಿಂದೆ 18ನೇ ಶತಮಾನದಲ್ಲಿ ವಶಪಡಿಸಿಕೊಂಡವರು ರಷ್ಯಾ ತನ್ನ ಆಡಳಿತಾತ್ಮದ ಕಾರಣಕ್ಕಾಗಿ ಉಕ್ರೇನಿಗೆ ಅದನ್ನು ಗಿಫ್ಟ್ ಆಗಿ ಕೊಡ್ತಾರೆ, ಉಡುಗೊರೆಯಾಗಿ ಕೊಟ್ಟು ಬಿಡ್ತಾರೆ. ಅವತ್ತು ಕ್ರಿಮಿಯಾ ಯಾರಿಗೆ ಹೋಗುತ್ತೆ? ಉಕ್ರೇನಿಗೆ ಹೋಯಿತು. ಇದು ಒಂದು ಬೆಳವಣಿಗೆ ಆಯಿತು. 1991ರಲ್ಲಿ ಸೋವಿಯತ್ ಒಕ್ಕೂಟ ಪತನ ಆಯಿತು. 1991ರಲ್ಲಿ ಸೋವಿಯತ್ ಒಕ್ಕೂಟ ಪತನ ಆದ ನಂತರ ಉಕ್ರೇನ್ ಅವರು ಅಂದ್ಕೊಂಡ್ರು ಸೋವಿಯತ್ ಒಕ್ಕೂಟ ಪತನ ಆಯಿತು, ಈಗ ನಾವು ಸ್ವತಂತ್ರ ಆಗೋದಕ್ಕೆ ಒಂದು ಒಳ್ಳೆಯ ಸಮಯ ಅಂತೇಳಿ ಒಂದು 90% ಮತ ಆಗುತ್ತೆ. ಮತ ಆದ ನಂತರ ಉಕ್ರೇನ್ ಪ್ರತ್ಯೇಕವಾದಂತಹ ದೇಶ ಆಯಿತು. ಉಕ್ರೇನ್ ಪ್ರತ್ಯೇಕವಾದಂತಹ ದೇಶ ಆಗುವುದರ ಜೊತೆಗೆ ಒಂದು ಬೆಳವಣಿಗೆ ಆಯಿತು. ಅಮೆರಿಕ ಮತ್ತು ರಷ್ಯಾದವರು ಉಕ್ರೇನ್ ಒಂದು ಭರವಸೆ ಕೊಡ್ತಾರೆ, ನಿಮಗೆ ಬೇಕಾದಂತಹ ರಕ್ಷಣೆಯನ್ನು ನಾವು ಕೊಡ್ತೀವಿ, ನಿಮ್ಮ ಬಳಿ ಇರುವಂತಹ ಪರಮಾಣುಗಳೆಲ್ಲವನ್ನು ಕೂಡ ನೀವು ಹಸ್ತಾಂತರ ಮಾಡಬೇಕು ಅಂತ. ಈ ಕಾರಣಕ್ಕಾಗಿ ಉಕ್ರೇನ್ ಏನು ಮಾಡಿತು? ತನ್ನ ಬಳಿ ಇದ್ದಂಥ ಎಲ್ಲ ಪರಮಾಣನ್ನು ರಷ್ಯಾ ಮತ್ತು ಅಮೆರಿಕಾದವರಿಗೆ ಹಸ್ತಾಂತರ ಮಾಡಿದರು. ಅವತ್ತು ತನ್ನ ಬಳಿ ಇದ್ದಂಥ ಶಸ್ತ್ರಾಸ್ತ್ರಗಳನ್ನು ಅವರು ಕೊಟ್ಟರು. ಇದೊಂದು ಬೆಳವಣಿಗೆ ಆಯಿತು. ಈ ಬೆಳವಣಿಗೆಗಳ ಆದ ನಂತರ 94ರಲ್ಲಿ ಪರಮಾಣು ಎಲ್ಲವನ್ನು ಕೂಡ ಕೊಟ್ಟರು. ಯಾವ ಒಂದು ಪ್ರದೇಶ ನಾನು ಅವಾಗಲೇ ಹೇಳಿದೆ, ಕ್ರಿಮಿಯಾ ಎನ್ನುವಂಥ ಪ್ರಾಂತ್ಯ ಉಡುಗೊರೆಯಾಗಿ ಹೋಯ್ತಲ್ಲ, ಅದು ನಮಗೆ ಬೇಕು ಅಂತ. ನೀವು ಉಕ್ರೇನ್ನಲ್ಲಿ 2 ಪ್ರಾಂತ್ಯ ಇದೆ, ಒಂದು ಪೂರ್ವ ಉಕ್ರೇನ್ ಅಂತ ಕರೀತಾರೆ, ಮತ್ತೊಂದು ಪಶ್ಚಿಮ ಉಕ್ರೇನ್. ಈ ಪೂರ್ವ ಉಕ್ರೇನ್ ಏನಿದೆ, ಇಲ್ಲೆಲ್ಲರೂ ಕೂಡ ರಷ್ಯನ್ ಭಾಷೆನ ಹೆಚ್ಚು ಮಾತಾಡ್ತಾರೆ. ನೀವು ಮತ್ತೊಂದು ಪಶ್ಚಿಮ ಉಕ್ರೇನ್ಗೆ ಹೋದ್ರೆ ಅಲ್ಲೆಲ್ಲ ಉಕ್ರೇನ್ನವರು ಜಾಸ್ತಿ ಇರೋದು. ಇದರರ್ಥ ನಾನು ಹೇಳ್ತಾ ಇರುವಂಥದ್ದು,
ಈ ಹಿಂದೆ ಪುಟಿನ್ ಅವರು ಅಂದುಕೊಂಡಿದ್ರು ಉಕ್ರೇನ್ ಒಂದು ಸಣ್ಣ ದೇಶ, ಇದನ್ನು ಕೆಲವೇ ವಾರಗಳಲ್ಲೆಲ್ಲ ಮುಗಿಸಿಬಿಡಬಹುದು ಅಂತ ಅವರ ಆಲೋಚನೆ ಆಗಿತ್ತು. ಆದರೆ ಸುದೀರ್ಘ 5 ವರ್ಷಗಳಿಗೆ ಬಂತು. ಎರಡನೇದು ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧವೂ ಕೂಡ ಅದೇ ಆಲೋಚನೆ ಮಾಡಿದ್ರು, ಕೆಲವೇ ದಿನಗಳಲ್ಲಿ ಇದನ್ನು ಮುಗಿಸಬಹುದು ಅಂತ. ಆದರೆ ಇದು ಸುದೀರ್ಘವಾಗಿ ಮುಂದೆಳಿತಾ ಹೋಗ್ತಾ ಇದೆ. ಇದರ ಅರ್ಥ ಗುರಿಗಳು ಏನೇ ಇದ್ರೂ ಕೂಡ ಇವರಿಗೆ ಫಲಿತಾಂಶ ಮಾತ್ರ ಉಭಯ ನಾಯಕರುಗಳಿಗೆ ಸಿಗ್ತಾ ಇಲ್ಲ. ಅದು ಉಕ್ರೇನ್, ರಷ್ಯಾ ಮತ್ತು ಇರಾನ್ ಅಮೆರಿಕದ ನಡುವೆ. ಎರಡನೇದ್ದು ಪುಟಿನ್ ಹಠ ವರ್ಸಸ್ ಡೊನಾಲ್ಡ್ ಟ್ರಂಪ್ ಅವರ ಸಂಧಾನ. ನಾವಾಗಲೇ ಹೇಳಿದೆ, ಪುಟಿನ್ ಅವರಿಗೆ ಒಂದು ಹಠ ಇದೆ. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಠ ಇದ್ದಾಗಲೂ ಕೂಡ ಅದನ್ನು ಸಂಧಾನವಾಗಿ ಕನ್ವರ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೆಂಗೆ? ಗುರಿ ಬದಲಿಸದೆ 5ನೇ ವರ್ಷವೂ ಕೂಡ ಪುಟಿನ್ ಅವರು ಯುದ್ಧವನ್ನು ಮುಂದುವರಿಸಿದ್ದಾರೆ. ಸಂದರ್ಭಕ್ಕೆ ತಕ್ಕಂತೆ ಇರಾನ್ ಬಗ್ಗೆ ತಮ್ಮ ನಿಲುವನ್ನು ಡೊನಾಲ್ಡ್ ಟ್ರಂಪ್ ಅವರು ಬದಲಾವಣೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪುಟಿನ್ ಅವರ ಹಠ ಹೆಂಗಿದೆ? ಈಗ ಪ್ರಾದೇಶಿಕ ರಿಯಾಯಿತಿ ಇಲ್ಲ ಅಂತ ಹೇಳ್ತಾರೆ ಪುಟಿನ್. ಹೆಂಗೆ? ಈಗಾಗಲೇ ವಶಪಡಿಸಿಕೊಂಡಿರುವಂಥ ಉಕ್ರೇನ್ ಒಂದು 20% ಭೂಭಾಗ, ಅದು ಡೊನೆಟ್ಸ್ಕ್ ಆಗಿರ್ಬೋದು, ಲುಹಾನ್ಸ್ಕ್ ಆಗಿರ್ಬೋದು, ಬೆರ್ಸನ್, ಕ್ರಿಮಿಯಾ ಆಗಿರ್ಬೋದು, ಯಾವ ಕಾರಣಕ್ಕಾಗಿಯೂ ಕೂಡ ನಾವು ಉಕ್ರೇನ್ಗೆ ಅದನ್ನು ವಾಪಸ್ ಭೂಭಾಗವನ್ನು ಕೊಡಲ್ಲ ಅಂತ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ವಾದ ಏನಿದೆ, ಅವರು ಮಾತುಕತೆಗೆ ಬರಲಿ, ನಾವೆಲ್ಲ ಸಡಿಲಿಕೆ ಮಾಡ್ತೀವಿ, ಆರ್ಥಿಕ ದಿಗ್ಬಂಧನ ತೆರಿತೀವಿ ಅಂತ ಅಲ್ಲೆಲ್ಲ ಹೇಳ್ತಾ ಇರೋದು. ಎರಡನೇದು ರಷ್ಯಾ ಬಯಸ್ತಾ ಇರೋದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯಾವ ಕಾರಣಕ್ಕೂ ಕೂಡ ಉಕ್ರೇನ್ ನ್ಯಾಟೋದ ಸದಸ್ಯತ್ವ ಆಗಬಾರದು ಅಂತ. ಯಾಕಂದ್ರೆ ನ್ಯಾಟೋದ ಬಗ್ಗೆ ನಾವು ಅನೇಕ ಬಾರಿ ಮಾತನಾಡಿದ್ದೀವಿ, ನನ್ನ ಮೇಲೆ ದಾಳಿ ಆದರೆ ಉಳಿದವರೆಲ್ಲ ಸಹಾಯಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ರಷ್ಯಾಕ್ಕೊಂದು ಭಯ ಇದೆ, ಬೇರೆ ಬೇರೆ ದೇಶದವರೆಲ್ಲ ಉಕ್ರೇನ್ ಪರವಾಗಿ ಬರ್ತಾರೆ ಅಂತ. ಇದರಲ್ಲಿ ಒಂದು ಗೊಂದಲ ಇದೆ. ಯಾವ ಪಾಶ್ಚಿಮಾತ್ಯ ದೇಶಗಳು, ಅದು ಹಂಗೇರಿ ಆಗಿರ್ಬೋದು, ಸ್ಲೋವಾಕಿಯಾ, ಇವರು ಉಕ್ರೇನ್ ವಿರುದ್ಧ ಇದ್ದಾರೆ, ರಷ್ಯಾ ಪರವಾಗಿದ್ದಾರೆ. ಇವರು ನ್ಯಾಟೋ ಸದಸ್ಯತ್ವವನ್ನು ಉಕ್ರೇನ್ ಪಡೆದುಕೊಳ್ಳಬಾರದು ಅಂತ ವಾದ. ಎರಡನೇದು ಜರ್ಮನಿ ಮತ್ತು ಫ್ರಾನ್ಸ್. ಯಾವ ಕಾರಣಕ್ಕಾಗಿಯೂ ಕೂಡ ಇವರು ಆರ್ಥಿಕವಾಗಿ ಸ್ಥಿತಿವಂತರಿದ್ದಾರೆ, ವ್ಯಾಪಾರ ಅತ್ಯುತ್ತಮವಾಗಿದೆ. ನಾವಿವತ್ತು ರಷ್ಯಾವನ್ನು ಕೆಣಕಿ ಉಕ್ರೇನನ್ನು ನ್ಯಾಟೋ ಸದಸ್ಯತ್ವ ದೇಶಕ್ಕೆ ಏನಾದರೂ ತೆಗೆದುಕೊಂಡು ಬಂದುಬಿಟ್ರೆ ನಾಳೆ ಯುದ್ಧದ ಭೀತಿ ನಮ್ಮ ದೇಶಕ್ಕೂ ಕೂಡ ಬರಬಹುದು ಅಂತ ಅವ್ರು ಏನು ಮಾಡ್ತಾ ಇದ್ದಾರೆ, ನ್ಯಾಟೋ ಸದಸ್ಯತ್ವ ಪಾಲಿಗೆ ಉಕ್ರೇನ್ ಸೇರಬಾರ್ದು ಅಂತ ವಾದ. ಪೋಲೆಂಡ್ ಮತ್ತು ಮತ್ತೊಂದು ದೇಶ ಬಾಲ್ಟಿಕ್ ಅಂತ, ಇವರೆಲ್ಲರೂ ಈ ಎರಡೂ ದೇಶಗಳು ಯಾರ ಜೊತೆ ಗಡಿ ಹಂಚಿಕೊಂಡಿದ್ದಾರೆ? ಇವರು ರಷ್ಯಾದ ಜೊತೆಗೆ ಗಡಿ ಹಂಚಿಕೊಂಡಿರುವಂಥ ದೇಶಗಳು. ಇವರಿಗೂ ಕೂಡ ದಾಳಿಯ ಭೀತಿ ಇದೆ. ಹೀಗಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಉಕ್ರೇನನ್ನು ಕೂಡ ನ್ಯಾಟೋ ಸದಸ್ಯತ್ವ ದೇಶಕ್ಕೆಲ್ಲ ಸೇರಿಸಬೇಕು ಅಂತ. ಬಟ್ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ಉದ್ದೇಶ ಏನು? ಯಾವ ಕಾರಣಕ್ಕಾಗಿಯೂ ಕೂಡ ಉಕ್ರೇನ್ ನ್ಯಾಟೋ ಸದಸ್ಯತ್ವವನ್ನು ಹೊಂದಬಾರದು ಅಂತ ಒಂದು ಗಟ್ಟಿ ನಿಲುವನ್ನು ತಾಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವಿದರ ವೈಸ್ ವರ್ಸ ಡೊನಾಲ್ಡ್ ಟ್ರಂಪ್ ಅವರು ವಿಚಾರಕ್ಕೆ ಬರೋದಾದರೆ, ಪಾಕಿಸ್ತಾನದಲ್ಲಿ ಮಾತುಕತೆ ನಡೆಸಿದ್ರು, ಮತ್ತೊಂದು ದೇಶದ ಮುಖಾಂತರ ಮಾತುಕತೆಗಳಾಯಿತು, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಪ್ಪಂದ ಅಂತ ಹೇಳಿದ್ರು, ಒಮಾನ್ ಮಧ್ಯಸ್ಥಿಕೆ ವಹಿಸೋದನ್ನು ಪ್ರಯತ್ನ ಪಟ್ಟರು. ನೀವು ಮಾತುಕತೆಗೆ ಬರದೇ ಇದ್ದರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ರು. ಅವರನ್ನೇ ಪದೇ ಪದೇ ಪುನರಪಿ ಕರೆಯುವ ಪ್ರಯತ್ನವನ್ನು ಮಾಡಿದ್ರು. ಅದಾದರೆ ನಿಮಗೆ ಬರ್ಬೋದಂತ $300 ಬಿಲಿಯನ್ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರು. ನಿಮ್ಮ ಏನೇನು ಹಣ ನಮ್ಮಲ್ಲಿ ಸಿಕ್ಕಾಕೊಂಡಿದೆ ಅದನ್ನು ಪುನರಪಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಬೇರೆ ಬೇರೆ ದೇಶಗಳ ಮುಖಾಂತರ ಮೂಲಸೌಕರ್ಯಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳುವ ಪ್ರಯತ್ನವನ್ನು ಮಾಡಿದ್ರು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ನಿಲುವು ಕ್ಷಣಕ್ಕೊಂದು ಗಂಟೆಗೊಂದು ಅಂತೆ ಬದಲಾಗ್ತಾ ಇದ್ರೂ ಕೂಡ ರಷ್ಯಾದ ಉದ್ದೇಶ ಮತ್ತು ರಷ್ಯಾದ ಪುಟಿನ್ ಅವರ ಹಠ ಮಾತ್ರ ಯಾವ ಕಾರಣಕ್ಕಾಗಿಯೂ ಕೂಡ ಬದಲಾಗ್ತಾ ಇಲ್ಲ. ಅದನ್ನು ನಾವಿಲ್ಲಿ ಗಮನಿಸಬೇಕಾದಂತಹ ಸಂಗತಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಪುಟಿನ್ಗೆ ಯುದ್ಧದ ಒತ್ತಡವೇ ಸಾಧನ ಆಗಿದೆ. ನಾವು ಇದೇ DNL ನೋಡಿದ್ದೀವಿ. ರಷ್ಯಾ ಯಾಕೆ ಭಾರತಕ್ಕೆ ಕಡಿಮೆ ದರದಲ್ಲಿ ತೈಲವನ್ನು ಕೊಡುತ್ತೆ, $60 ದಾಟಬಾರದು ಅಂತ ಪಾಶ್ಚಿಮಾತ್ಯ ದೇಶಗಳೆಲ್ಲ ಆರ್ಥಿಕ ದಿಗ್ಬಂಧನಗಳನ್ನೇ ಏರಿದೆ. ಈಗ ಕೊಡ್ತಿದ್ದಾರೆ ಅವರು. ಈಗ ಯಾರಿಗೆ ಪುಟಿನ್ ಅವ್ರಿಗೊಂದು ಆಲೋಚನೆ ಬಂದಿದೆ, ಏನು? ಯುದ್ಧ ನಿಲ್ಲಿಸಿದರೆ ಪಶ್ಚಿಮ ರಾಷ್ಟ್ರಗಳಿಂದ ನಮಗೆ ಲಾಭ ಸಿಗಲ್ಲ ಅನ್ನುವಂಥದ್ದು ಒಂದು ಖಾತ್ರಿ ಇರೋದು. ಸಂಧಾನದ ಈ ಏನು ಅಸ್ತ್ರ ಇದೆ ಅದನ್ನು ನಾವು ಕಳೆದುಕೊಳ್ತೀವಿ, ರಷ್ಯಾದ ಮೇಲಿರುವಂಥ ಆರ್ಥಿಕ ದಿಗ್ಬಂಧನಗಳು ಸಂಪೂರ್ಣವಾಗಿ ತೆರವುಗೊಳಿಸಲ್ಲ, ಅದೆಲ್ಲ ಪುಟಿನ್ ಅವ್ರಿಗೆ ಗೊತ್ತಿದೆ. ಹೀಗಾಗಿ ಈ ನಿರ್ಬಂಧಗಳೇನಿದೆ ಇದು ಇದ್ರೂ ಕೂಡ ಪರವಾಗಿಲ್ಲ, ನನ್ನ ಯುದ್ಧ ಮುಂದುವರಿಯಲಿ, ನನ್ನ ಗುರಿ ಏನಿದೆ ಅದನ್ನು ನಾವೆಲ್ಲ ತೆಗೆದುಕೊಂಡು ಹೋಗಬೇಕು ಅಂತ. ಪುಟಿನ್ ಯುದ್ಧವನ್ನು ನಿಲ್ಲಿಸದೇ ಇರೋದಕ್ಕೆ, ಪಶ್ಚಿಮ ದೇಶಗಳ ಒಪ್ಪಂದವನ್ನು ನಂಬದೇ ಇರೋದಕ್ಕೆ. ಇವತ್ತು ಹೇಗೆ ಇರಾನ್ ಅಮೆರಿಕಾವನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದರೆ 18ರ ಒಪ್ಪಂದದಿಂದ ಹೊರಗಡೆ, ಅದೇ ರೀತಿಯಾಗಿ ಈ ಬೇರೆ ಬೇರೆ ದೇಶಗಳ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಮತ್ತು ಉಕ್ರೇನ್ ನಡುವೆ ಒಂದು ಒಪ್ಪಂದ ಆಯಿತು. 2014 ಮತ್ತು 2015ರಲ್ಲಿ ಉಕ್ರೇನ್ ಸಂಘರ್ಷವನ್ನು ತಡೆಯುವಂತಹ ಕಾರಣಕ್ಕಾಗಿ ಫ್ರಾನ್ಸ್ ಮತ್ತು ಜರ್ಮನಿಯ ಮಧ್ಯಸ್ಥಿಕೆಯಲ್ಲಿ ಮಿನ್ಸ್ಕ್ ಎನ್ನುವಂಥ ಒಂದು ಒಪ್ಪಂದ ಆಗುತ್ತೆ. ಮಿನ್ಸ್ಕ್ ಎನ್ನುವಂಥ ಒಂದು ಒಪ್ಪಂದ. ಈ ಒಪ್ಪಂದ ಆಗಿ ಇತ್ತೀಚೆಗೆ ಜರ್ಮನಿಯ ಒಬ್ಬ ಮಾಜಿ ಚಾನ್ಸಲರ್ ಎಂಜೆಲಾ ಮರ್ಕೆಲ್ ಮತ್ತು ಫ್ರಾನ್ಸ್ನ ಅಧ್ಯಕ್ಷರು ಒಂದು ಹೇಳಿಕೆ ಕೊಟ್ಟರು. ಅವರು ಕೊಟ್ಟಂಥ ಹೇಳಿಕೆ ಭಾರಿ ಇಂಪಾರ್ಟೆಂಟು. ಅವರು ಹೇಳ್ತಾರೆ, ಈ ಒಪ್ಪಂದವನ್ನು ನಾವು ಯಾಕೆ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಕೇವಲ ಉಕ್ರೇನ್ಗೆ ರಷ್ಯಾದ ವಿರುದ್ಧ ಸೈನ್ಯವನ್ನು ಬಲಪಡಿಸೋದಕ್ಕಾಗಿ ಒಂದು ಸಮಯಾವಕಾಶ ಬೇಕಾಗಿತ್ತು. ಆ ಸಮಯಾವಕಾಶವನ್ನು ಕೊಡೋದಕ್ಕಾಗಿ ನಾವು 14 ಮತ್ತು 15ರಲ್ಲಿ ಈ ಒಪ್ಪಂದವನ್ನು ಮಾಡ್ಕೊಂಡ್ವಿ ಅಂತ. ಇದರ ಅರ್ಥ ಏನು?
ನಮ್ಮ ಸಪೋರ್ಟ್ ಯಾರಿಗಿದೆ? ಉಕ್ರೇನ್ಗಿದೆ. ಅವರು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕು, ಯುದ್ಧ ಮಾಡಬೇಕು, ಅದಕ್ಕಾಗಿ ಶಸ್ತ್ರಾಸ್ತ್ರಗಳ ಸಂಗ್ರಹಣೆ, ಸೈನಿಕರ ಬಲವರ್ಧನೆ ಆಗಬೇಕು, ಒಂದು ದೇಶವಾಗಿ ತಯಾರಾಗಬೇಕು. ಆ ತಯಾರಾಗೋದಕ್ಕೆ ಒಂದು ಟೈಮ್ ಬೇಕಾಗುತ್ತೆ, ಒಂದು ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಆ ಸಮಯಾವಕಾಶವನ್ನು ತೆಗೆದುಕೊಳ್ಳೋದಕ್ಕೆ ಈ ಒಪ್ಪಂದವನ್ನು ಮಾಡಿಕೊಂಡ್ವಿ ಅಂತ ಇದು ಪುಟಿನ್ ಅವರಿಗೆ ಗೊತ್ತಿದೆ. ಇವತ್ತು ನಾನು ಯುದ್ಧವನ್ನು ನಿಲ್ಲಿಸಿದ್ರೆ ಒನ್ಸ್ ಅಗೇನ್ ಮೋಸಕ್ಕೆ ಹೋಗ್ತೀನಿ ಎನ್ನುವಂಥ ಆಲೋಚನೆ ಅವರ ಬಳಿ ಇರೋ ಕಾರಣಕ್ಕಾಗಿ ಇದೀಗ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು, ಯಾವ ಅಮೆರಿಕ ಇರಾನ್ನ ಮೇಲೆ ಮತ್ತು ಕ್ಯೂಬಾದಂತಹ ದೇಶಗಳ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಅನೇಕ ದಶಕಗಳಿಂದ ವಿಧಿಸಿದೆಯಲ್ಲ, ಇವತ್ತಿನವರೆಗೂ ತೆರವು ಮಾಡುವ ಪ್ರಯತ್ನವನ್ನು ಮಾಡ್ತಿದೆಯಾ? ಸಾಧ್ಯ ಇಲ್ಲ. ಈಗ ಪುಟಿನ್ ಅವರಿಗೆ ಅನ್ನಿಸ್ತಾ ಇದೆ, ನಾನು ಇವರ ಮಾತುಗಳನ್ನು ಕೇಳಿಕೊಂಡು ಕದನ ವಿರಾಮದ ಕಾರಣಕ್ಕಾಗಿ ನಾನು ಏನಾದರೂ ಒಪ್ಪಿಕೊಂಡು ಬಿಟ್ರೆ ನನ್ನ ಮೇಲಿರುವಂಥ ಆರ್ಥಿಕ ದಿಗ್ಬಂಧನ ಇವರೇನು ತೆರೆಯೋದಿಲ್ಲ, ನನ್ನ ತೈಲ ಏನು ಹೆಚ್ಚಿನ ಬೆಲೆಗೇನು ಮಾರಾಟ ಆಗಲ್ಲ, ಹೀಗಾಗಿ ಬೇಡ, ನನ್ನ ಗುರಿಯನ್ನು ಸಾಧಿಸೋಣ ಅಂತ ಅವರ ಆಲೋಚನೆ ಇದೆ. ಹೀಗಾಗಿ ಯುದ್ಧವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಅವರು ಹೋರಾಟ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಬದಲಾದ ಟ್ರಂಪ್ ಗುರಿ, ಸಂಕಷ್ಟದಲ್ಲಿ ಅಮೆರಿಕ. ಇರಾನ್ ಕ್ಷಿಪಣಿ ನಾಶ ಮಾಡ್ತೀನಿ ಅಂತ ಯಾರು ಹೇಳಿದ್ರು? ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇದೀಗ ಅವರು ಹೇಳ್ತಾ ಇದ್ದಾರೆ, ಬೇರೆದ್ದೇ ರೀತಿಯಾದಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಬೇರೆ ದೇಶಗಳ ಬಳಿ ಕ್ಷಿಪಣಿ ಇರುವಾಗ ಇರಾನ್ ಬಳಿ ಇರಬಾರ್ದು ಅನ್ನೋದು ಒಂದು ತಾರತಮ್ಯ, ಅದೊಂದು ವ್ಯತ್ಯಾಸ ಆಗಿಬಿಡುತ್ತೆ, ಇದು ತಪ್ಪು ಅಂತ ಅವರು ಹೇಳ್ತಾ ಇರುವಂತಹ ಮಾತದು. ತಮ್ಮ ಗುರಿಯನ್ನು ಬದಲಾವಣೆ ಮಾಡಿಕೊಂಡು ಪ್ಯಾರಿಸ್ನಲ್ಲಿ ಮಾತನಾಡಿದರು ಟ್ರಂಪು. ಬೇರೆ ದೇಶಗಳ ಬಳಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಇರುವಾಗ ಇರಾನ್ ಮಾತ್ರ ಅವುಗಳನ್ನು ಹೊಂದಬಾರದು ಅನ್ನೋದು ತಾರತಮ್ಯ ಆಗಿಬಿಡುತ್ತೆ, ವ್ಯತ್ಯಾಸ ಆಗುತ್ತೆ ಅಂತ. ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ವಿಚಾರದ ಬಗ್ಗೆ ಯುದ್ಧ ಶುರುವಾದಾಗ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಈ ವೇಗದಲ್ಲಿ ಇರಾನ್ನಿಂದ ಹೋಗುತ್ತೆ ಅನ್ನೋದು ಅಮೆರಿಕ ಗೊತ್ತಿರಲಿಲ್ಲ. ಅಂದರೆ ಶತ್ರುಗಳ ಈ ಕ್ಷಿಪಣಿಗಳನ್ನು ತಡೆಯುವಂತಹ ವ್ಯವಸ್ಥೆ ಇದು. ಆ ಕಡೆಯಿಂದ ಬರ್ತಾ ಇರುವಂಥ ಎಲ್ಲವನ್ನು ಧ್ವಂಸ ಮಾಡುವಂತಹ ರಾಕೆಟ್ ಮುಖಾಂತರ ಧ್ವಂಸ ಮಾಡುವಂಥ ವ್ಯವಸ್ಥೆ. ಹೀಗಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ವ್ಯವಸ್ಥೆ ಈ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿದೆ. ಅದನ್ನು ಯಾಕೆ ಇರಾನ್ ಅವರು ಹೊಂದಬಾರದು ಅಂತ ನೀವು ಗಮನಿಸಬೇಕಾದಂಥ ಸಂಗತಿ. ಇದೀಗ ಇವರೇನು ಹೇಳ್ತಾ ಇದ್ದಾರೆ, ಈ ಹಿಂದೆ ಅಮೆರಿಕ ಏನು ಹೇಳಿತ್ತು, ಇರಾನ್ ಬಳಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿದ್ದರೆ ಅದು ನೇರವಾಗಿ ಇಸ್ರೇಲ್ ಮತ್ತು ಮಧ್ಯಪ್ರಾಚ್ಯದ ಭದ್ರತೆಗೆ ಧಕ್ಕೆ ಆಗುತ್ತೆ, ಹೀಗಾಗಿ ಅವರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊಂದಬಾರದು ಅಂತ ಅಮೆರಿಕ ಹೇಳ್ತು. ಒಂದು. ಎರಡನೇದವ್ರು ಹೇಳಿದರು, ಕೇವಲ ಇದು ಶಸ್ತ್ರಾಸ್ತ್ರಗಳು ಮಾತ್ರವಲ್ಲ, ಇರಾನ್ ತಾನು ಉತ್ಪಾದನೆ ಮಾಡ್ತಾ ಇರುವಂತಹ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಬಳಸಬಹುದಾದಂತಹ ಕ್ಷಿಪಣಿಗಳಿವು, ಹಾಗಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಅವರು ಹೊಂದಬಾರದು ಅಂತ ಯಾರು ಹೇಳಿದ್ರು? ಅಮೆರಿಕಾದವರು ಹೇಳಿದ್ರು. ಎರಡನೇದು, ಮತ್ತೊಂದು ಮುಂದುವರೆದ ಭಾಗವಾಗಿ 2015ರಲ್ಲಿ ಈ ಪರಮಾಣು ನಿಷೇಧ ಒಪ್ಪಂದ ಆಯ್ತಲ್ಲ, ಅದರಲ್ಲಿ ಒಂದು ನಿಯಮ ಇದೆ, ನಿರ್ಣಯ 2231. ಆ ನಿರ್ಣಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿತ್ತು, ಯಾವ ಕಾರಣಕ್ಕಾಗಿಯೂ ಕೂಡ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆ ಮತ್ತು ಪರೀಕ್ಷೆಯನ್ನು ಮಾಡಬಾರದು ಅಂತ ಅಮೆರಿಕ ಆ ಒಪ್ಪಂದದಲ್ಲಿ ಅದನ್ನು ಸೇರಿಸುವ ಪ್ರಯತ್ನವನ್ನು ಮಾಡಿತ್ತು. ಆದರೆ ಇದೀಗ ಈ ಹಿಂದೆ ಹೇಳಿದಂಥ ಎಲ್ಲ ಮಾತುಗಳು ಮತ್ತು ಒಪ್ಪಂದದ ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಬೇರೆದವರು ಹೊಂದಿದ್ದಾರೆ ಇವರು ಹೊಂದೋದ್ರಲ್ಲಿ ಏನು ತಪ್ಪು, ಬೇರೆದವರು ಹೊಂದಿದ್ದಾರೆ ಇವರು ಹೊಂದೋದ್ರಲ್ಲಿ ಏನು ತಪ್ಪು ಅಂತ. ಶಹಾಬ್ 3 ಮತ್ತು ಕರಾಮ್ ಶಹರ್ ಒಂದು 2000 ಕಿಲೋಮೀಟರ್ ಹೋಗಬಲ್ಲಂತಹ ಕ್ಷಿಪಣಿಗಳು ಇವರು ಬರೀ ಇದೆ. ಅಂದರೆ ಅಮೆರಿಕ ಇವತ್ತು ಹೇಳ್ತಾ ಇರುವಂತಹ ರೀತಿ ಏನು ಅಂತ ಹೇಳಿದ್ರೆ, 2000 ಕಿಲೋಮೀಟರ್ ಏನು ಅಮೆರಿಕ ಒಂದು ತಲುಪಲ್ಲ, ಈಗ ಇರುವಂಥ ಅವರ ಕ್ಷಿಪಣಿಗಳು ಅಲ್ಲಿ ಸುತ್ತಮುತ್ತಲ ಏನಾದರೂ ಆಗ್ಬೋದು, ಜಾಗತಿಕವಾಗಿ ಏನು ಕಂಟಕವನ್ನು ಹೊಂದೋದಿಲ್ಲ, ಹೀಗಾಗಿ ಅವರು ಅದನ್ನು ಹೊಂದೋ ಪ್ರಯತ್ನವನ್ನು ಮಾಡಲಿ ಅಂತ ಟ್ರಂಪ್ ಅವರು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ ಆ ವಿಚಾರದಲ್ಲಿ. ಮತ್ತೊಂದು, ಆರಂಭ ಸುಲಭ, ಮುಕ್ತಾಯ ಕಷ್ಟ. ಏನು ಆರಂಭ ಸುಲಭ, ಮುಕ್ತಾಯ ಕಷ್ಟ? ಒನ್ಸ್ ಅಗೇನ್ ಯುದ್ಧ. ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಇಂಥದ್ದೊಂದು ಆಲೋಚನೆ ಬಂದಿತ್ತು, ಯುದ್ಧವನ್ನು ಏನೋ ಶುರು ಮಾಡಿಬಿಟ್ಟೆ, ಬಟ್ ಹೆಂಗೆ ಇದನ್ನು ಮುಕ್ತಾಯ ಮಾಡೋದು ಹೆಂಗೆ? ಅದು ಬೇರೆ ಬೇರೆ ರಾಜತಾಂತ್ರಿಕ ಒತ್ತಡ, ದೇಶದ ಒತ್ತಡ, ಆರ್ಥಿಕ ಒತ್ತಡ, ಬೇರೆ ಬೇರೆ ಕಾರಣಕ್ಕಾಗಿ ಆರಂಭ ಏನೋ ಸುಲಭವಾಗಿಬಿಡ್ತು. ಇಸ್ರೇಲ್ನವ್ರು ಬಂದರು, ಯುದ್ಧ ಎಲ್ಲ ಶುರುವಾಯಿತು, ಬಟ್ ಈಗ ಮುಗಿಸೋದು ಹೆಂಗೆ? ಯುದ್ಧವೇ ಮಾತುಕತೆಯ ಸಾಧನ ಅಂತ ಪುಟಿನ್ ಅವರು ಹೇಳಿದರೆ, ಮಾತುಕತೆಯ ಯುದ್ಧದ ಅಂತ್ಯದ ಮಾರ್ಗ, ಮಾತುಕತೆಯ ಮುಖಾಂತರ ಇದನ್ನೆಲ್ಲ ಬಗೆಹರಿಸ್ಕೋಬೇಕು ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಯುದ್ಧದ ಗುರಿ ಬದಲಿಸಿ ಯಾವ ಹಂತದಲ್ಲಾದರೂ ಕೂಡ ಹೊರಬರಲ್ಲಂಥ ಅವಕಾಶ ಯಾರಿಗಿದೆ? ಟ್ರಂಪ್ ಅವರಿಗೆ ಇದೆ. ಪುಟಿನ್ಗೆ ಹಿಂದೆ ಸರಿಯೋದು ಒಂದು ಗೌರವದ ಪ್ರಶ್ನೆ, ರಾಜಕೀಯ ಹಿನ್ನಡೆ ಆಗುತ್ತೆ, ಸಂಘರ್ಷದ ಹಗ್ಗ ಜಗ್ಗಾಟದಲ್ಲಿ ಅವರೆಲ್ಲ ಇದ್ದಾರೆ. ಅಂದರೆ ಈಗ ಹೆಂಗೆ ಬೆಂಜಮಿನ್ ನೆತನ್ಯಾಹು ಇವರಿಗೆ ಇರಾನ್ ವಿರುದ್ಧ ಅಥವಾ ಇರಾನ್ ಅಸ್ತಿತ್ವದ ಬಗ್ಗೆ, ಇರಾನ್ ಪರಮಾಣು ಕಾರ್ಯಕ್ರಮದ ಬಗ್ಗೆ ತನ್ನ ರಾಜಕೀಯ ಅಸ್ತಿತ್ವ ಅವರ ದೇಶದಲ್ಲಿದೆ, ಅದೇ ರೀತಿಯಾಗಿ ಪುಟಿನ್ ಅವ್ರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಅಸ್ತಿತ್ವದ ಪ್ರಶ್ನೆ ರಾಜಕೀಯವಾಗಿ ಎಲ್ಲಿದೆ ಅಂತ ಹೇಳಿ ರಷ್ಯಾದಲ್ಲಿದೆ. ಹೀಗಾಗಿ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಉಕ್ರೇನನ್ನು ನಮ್ಮ ದೇಶಕ್ಕೆ ಅಂದರೆ ನಮ್ಮ ವ್ಯಾಪ್ತಿಗೆ ತೆಗೆದುಕೊಳ್ಳೋದೇ ನಮ್ಮ ಹೋರಾಟ ಅಂತ. ಹೀಗಾಗಿ ಆ ಹೋರಾಟ ಎಲ್ಲಿಗೆ ಬಂದು ನಿಲ್ಲುತ್ತೆ, ಏನಾಗುತ್ತೆ ನೋಡೋಣ. ಅಂದರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಒಂದು ಆಪ್ಷನ್ ಏನು ಅಂತ ಹೇಳಿದ್ರೆ, ನಾಳೆ ಹೆಚ್ಚು ಕಡಿಮೆ ಆದರೆ ಮಾತುಕತೆ ಮುಖಾಂತರ ಇದನ್ನು ಬಗೆಹರಿಸ್ಕೊಂಡು ಬಿಡ್ತೀನಿ ಅಂತ. ಅದು ರಾಜಕೀಯವಾಗಿ ಏನು ಹಿನ್ನಡೆ ಆಗುತ್ತೆ, ಏನಾಗುತ್ತೋ ಅದು ಆ ಪ್ರಶ್ನೆ ಬೇರೆ. ಆದರೆ ಪುಟಿನ್ ಅವರಿಗೆ ಅನೇಕ ವರ್ಷಗಳಿಂದ ಅಧಿಕಾರದಲ್ಲಿದ್ದು ಏಕಾಏಕಿಯಾಗಿ ಹಿಂಗಾಗ್ಬಿಟ್ರೆ ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ ಅಂತ ನೋಡೋಣ. ಈ ರಷ್ಯಾ, ಉಕ್ರೇನ್, ಅಮೆರಿಕ, ಇರಾನ್ ಯುದ್ಧದಲ್ಲಿ ಕೊನೆಗೆ ಫಲಿತಾಂಶ ಯಾರಿಗೆ ಏನು ಸಿಗುತ್ತೆ ಅಂತ ಕಾದು ನೋಡೋಣ, ಕಾಲವೇ ಉತ್ತರ ಕೊಡುತ್ತೆ. POKಯ ಡೆವಲಪ್ಮೆಂಟ್ಗಳ ಬಗ್ಗೆ ನಾವು ಮೊದಲ ದಿನದಿಂದಲೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಬರ್ತಾ ಇದ್ದೀವಿ. ಅಲ್ಲಿಯ ಆರ್ಥಿಕ ಅಧ್ವಾನ, ಅಲ್ಲಿಯ ಸಂಪನ್ಮೂಲಗಳನ್ನು ಬಳಸಿ ಬೇರೆ ಬೇರೆ ಪ್ರಾಂತ್ಯಗಳಿಗೆ
ಪಾಕಿಸ್ತಾನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಸಂಪನ್ಮೂಲ, ಅದಾದ ನಂತರ ಅಲ್ಲಿ ಸಿಗ್ಬಹುದಾದಂಥ ಆಹಾರ, ಅವರಿಗೆ ಸಿಗ್ಬಹುದಾದಂಥ ಸಬ್ಸಿಡಿ ಯಾವುದೂ ಕೂಡ ಸಿಗ್ತಾ ಇಲ್ಲ, ರಾಜಕೀಯ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಪೊಲಿಟಿಕಲ್ ಪಾರ್ಟಿ, ಸಾರ್ವಜನಿಕರು, ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಈ ಹೋರಾಟ ಶುರುವಾದ ಮೊದಲ ದಿನದಿಂದಲೂ ಕೂಡ ಈ ಬಾರಿ ವ್ಯಾಪಕವಾಗಿ ಕೇಳಿಬಂದಂತಹ ಮಾತು ಅಂತ ಹೇಳಿದರೆ, ನಮ್ಮನ್ನು ಭಾರತಕ್ಕೆ ಸೇರಿಸಿ, ನಾವು ಭಾರತಕ್ಕೆ ಸೇರ್ಪಡೆ ಆಗ್ತೀವಿ, ಗಡಿಗಳನ್ನೆಲ್ಲ ಮುಕ್ತ ಮಾಡಿಬಿಡಿ, ನಾವೆಲ್ಲ ಭಾರತಕ್ಕೆ ಹೋಗ್ತೀವಿ, ಮಾತುಕತೆ ನಡೆಸ್ತೀವಿ ಅಂತ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ POK ಸುಲಭವಾಗಿ ಭಾರತಕ್ಕೆ ಸೇರ್ಪಡೆ ಆಗುತ್ತಾ? POKಯನ್ನು ಸೇರ್ಪಡೆಗೊಳಿಸುವಂತಹ ದೃಷ್ಟಿಯಲ್ಲಿ ಭಾರತದ ನಿಲುವಿದೆ ಏನಿದೆ? POK ಭಾರತಕ್ಕೆ ಸೇರ್ಪಡೆ ಆಗೋದರಲ್ಲಿ ಪಾಕಿಸ್ತಾನಕ್ಕಿಂತ ಚೀನಾದ ಎಡವಟ್ಟೆ ದೊಡ್ಡ ಮಟ್ಟದಲ್ಲಿದೆಯಾ? ಅಂತಹ ಎಡವಟ್ಟು ಚೀನಾ ಏನು ಮಾಡಬಹುದು? ಈಗ ಸದ್ಯದ POKಯ ಪರಿಸ್ಥಿತಿ ಏನಿದೆ, ಏನು ಎತ್ತ, ಎಲ್ಲವನ್ನು ಕೂಡ ಇವತ್ತಿನ 4ನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. POKಯಲ್ಲಿ ದಂಗೆ, ಭಾರತದತ್ತ ಜನರ ಒಲವು. ಬದುಕುವ ಹಕ್ಕಿಗಾಗೆಲ್ಲ ಬಂಡಾಯ ಎದ್ರು, ಆರ್ಥಿಕ ಕಾರಣ, ರಾಜಕೀಯ ಕಾರಣ, ಬೆಲೆ ಏರಿಕೆ ಎಲ್ಲ ಜಾಸ್ತಿ ಆಯಿತು. ಲಕ್ಷಾಂತರ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಪ್ರಹಾರ ಆಯಿತು. ಅಮಾಯಕರ ಮೇಲೆ ಪಾಕ್ ಸೇನೆ ಗುಂಡಿನ ಸುರಿಮಳೆ ಆಯಿತು. ಪ್ರತಿಭಟನೆ ಮಾಡ್ತಾ ಇದ್ದವರು ಅವರ ಮೇಲೆಲ್ಲ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಜಂಟಿ ಅವಾಮಿ ಆಕ್ಷನ್ ಕಮಿಟಿ JAAC ಇವರ ನೇತೃತ್ವದಲ್ಲಿ ಮುಜಾಫರ್ಬಾದ್, ರಾವಲ್ಕೋಟ್, ಮೀರ್ಪುರ್ ಇಲ್ಲೆಲ್ಲವೂ ಕೂಡ ಪ್ರತಿಭಟನೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಜನ ದಂಗೆ ಇದ್ದಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ಆರ್ಥಿಕ ಶೋಷಣೆ ಆಗ್ತಿದೆ, ಸಂಪನ್ಮೂಲಗಳನ್ನು ಲೂಟಿ ಮಾಡ್ತಿದ್ದಾರೆ, ಮಿಲಿಟರಿ ದೌರ್ಜನ್ಯ ಮಾಡ್ತಿದ್ದಾರೆ. ಕೇವಲ ಅವರ ಪಾಕಿಸ್ತಾನದ ಸಂವಿಧಾನದಲ್ಲಿ POKಗೆ ಮಾನ್ಯತೆ ಇಲ್ಲ, ಪ್ರತ್ಯೇಕ ಪ್ರಧಾನಿ ಅಂತ ಹೇಳ್ತಾರೆ, ಪ್ರತ್ಯೇಕ ಮುಖ್ಯಮಂತ್ರಿ ಅಂತ ಹೇಳ್ತಾರೆ, ಪ್ರತ್ಯೇಕ ಸಂವಿಧಾನ ಅಂತ ಹೇಳ್ತಾರೆ. ಆದರೂ ಕೂಡ ತಮ್ಮ ಅಧಿಕೃತ ಸೇನೆಯನ್ನು ತೆಗೆದುಕೊಂಡು ಬಂದು ನಮ್ಮ ಮೇಲೆಲ್ಲ ದಬ್ಬಾಳಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಅಂತ ಅಲ್ಲಿಯ ಜನ ಇದೀಗ ಆಕ್ರೋಶವನ್ನು ಹೊರ ಆಗ್ತಾ ಇದ್ದಾರೆ. ಭಾರತದತ್ತ ನಾವೆಲ್ಲ ಮುಖ ಮಾಡ್ತೀವಿ, ಗಡಿಗಳನ್ನೆಲ್ಲ ಮುಕ್ತಗೊಳಿಸಿ ನಾವು ಭಾರತಕ್ಕೆ ಹೋಗ್ತೀವಿ ಅಂತ ಒಂದು ದೊಡ್ಡ ಮಟ್ಟದ ಘೋಷಣೆಯಲ್ಲಿ ಏನೋ ಕೂಗಿ ಬರ್ತಾ ಇದೆ ಅಂತೆ. ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ಅಂತ. ಅಂದರೆ ಇದು 1857ರ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಯ್ತಲ್ಲ, ಆ ಸ್ವತಂತ್ರ ಸಂಗ್ರಾಮದಲ್ಲಿ ಈ ಘೋಷಣೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ದೊಡ್ಡ ಮಟ್ಟದಲ್ಲಿ ಬಳಕೆ ಮಾಡಿಕೊಂಡಿದ್ದರು. ಯಾವುದು? ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ಅಂತ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ತಲೆಯನ್ನು ದೇಶಕ್ಕಾಗಿ ಅರ್ಪಿಸುವ ಮತ್ತು ಬಲಿದಾನ ಕೊಡುವಂಥ ಆಸೆ ನಮ್ಮ ಹೃದಯದಲ್ಲಿದೆ ಅಂತ. ಅಂದರೆ ಇದರ ಅರ್ಥ ಭಾರತಕ್ಕಾಗಿ ನಾವು ಹೋಗೋದಕ್ಕೆ ಮಿಡಿತಾ ಇದ್ದೀವಿ, ನಾವು ಹೋರಾಟ ಮಾಡ್ತೀವಿ ಅಂತ POKಯ ಜನ ಇದೀಗ ಮಾತಾಡ್ತಾ ಇದ್ದಾರೆ ಅಂತ POKಯಿಂದ ಬರ್ತಾ ಇರುವಂಥ ಡೀಟೇಲ್ಸು. ಮತ್ತೊಂದು, ರಕ್ತಪಾತವಿಲ್ಲದೆ ವಿಲೀನ ಸಾಧ್ಯನಾ? ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅನೇಕ ಸಂದರ್ಶನಗಳು, ಅನೇಕ ಈ ಆರ್ಮಿಯ ಕಾರ್ಯಕ್ರಮಗಳು ಅಲ್ಲೆಲ್ಲ ಮಾತನಾಡಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. POK ರಕ್ತಪಾತವಿಲ್ಲದೆ ಭಾರತದೊಂದಿಗೆ ವಿಲೀನ ಆಗುತ್ತೆ ಅಂತ ಯಾರು ಹೇಳಿದ್ರು? ರಾಜನಾಥ್ ಸಿಂಗ್ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಸಂವಿಧಾನದ ಪ್ರಕಾರ ಇಡೀ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆಗುತ್ತೆ ಅಂತೆಲ್ಲ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದರು. POK ಜನ ತಾವಾಗೇ ಭಾರತದ ಗಡಿಗಳಿಗೆ ಬರೋದಕ್ಕೆ ಬಯಸುವಂಥ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ನಾವು ಅನೇಕ ಬಾರಿ ಹೇಳಿದ್ದೀವಿ, ಜಮ್ಮು ಕಾಶ್ಮೀರ ಪುನರ್ರಚನೆ ಕಾಯ್ದೆ ಇಡೀ ಕೇಂದ್ರಾಡಳಿತ ಪ್ರದೇಶದ ಒಟ್ಟು ವಿಧಾನಸಭಾ ಕ್ಷೇತ್ರಗಳನ್ನು 114ಕ್ಕೆ ಏರಿಕೆ ಮಾಡಲಾಗಿದೆ. ಅದರಲ್ಲಿ ಇದೀಗ ಕೇವಲ ಕಾರ್ಯನಿರ್ವಹಿಸೋದು 90 ಮಾತ್ರ. ಅಂದರೆ ಜಮ್ಮು ಪ್ರಾಂತ್ಯದಲ್ಲಿ 43 ಇದೆ, ಕಾಶ್ಮೀರ ಕಣಿವೆಯಲ್ಲಿ 47 ಇದೆ. POK ಪಾಕ್ ಅಕ್ಯುಪೈಡ್ ಕಾಶ್ಮೀರ ಅಂದರೆ ನಮ್ಮದೇ ಭೂಮಿಯನ್ನು ಪಾಕಿಸ್ತಾನ ಆಕ್ಯುಪೈಡ್ ಮಾಡಿಕೊಂಡಿದೆ, ಅಲ್ಲಿಯ ಸ್ಥಾನಗಳಿಗಾಗಿ 24 ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಅಲ್ಲಿ ಏನೇ ಬಿಲ್ ಪಾಸ್ ಮಾಡಿದ್ರು, ಏನೇ ಮಸೂದಿ ತಂದರು, ಏನೇ ಆದರೂ ಬಹುಮತ ಸಾಬೀತುಪಡಿಸೋದು ಎಲ್ಲವೂ ಕೂಡ 24 ಹೊರಗಿಟ್ಟೆ ನಡೀತಾರೆ. ಈ ಯಾವ ಕ್ಷೇತ್ರಗಳಿಗೂ ಕೂಡ ಚುನಾವಣೆ ನಡೆಯೋದಿಲ್ಲ ಮತ್ತು ಖಾಲಿ ಅಂತ ತೋರಿಸಲಾಗುತ್ತೆ. ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ, ಸಾರ್ವಭೌಮತ್ವದ ಸಂಕೇತವನ್ನು ಭಾರತ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತದ ಸಂವಿಧಾನ, ಸಂಸತ್ತು POK ಮೇಲೆ ತನ್ನ ಮಾಲೀಕತ್ವ ಇದೆ, ನಮ್ಮದೇ ಕೆಲಸ ಇದೆ, ನಾವೇ ಅದರ ಮಾಲೀಕರು ಅನ್ನುವಂಥ ಸಂದೇಶವನ್ನು ಜಾಗತಿಕವಾಗಿ ವಿಶ್ವಸಂಸ್ಥೆ, ಯಾವ ದೇಶ ಪಾಕಿಸ್ತಾನದ ಪರವಾಗಿ ಮಾತನಾಡುವ ಪ್ರಯತ್ನವನ್ನು ಮಾಡ್ತಾ ಬರುತ್ತಲ್ಲ, ಅದಕ್ಕೆ ಒಂದು ಸಂದೇಶ ಕೊಡುವ ಪ್ರಯತ್ನ ಭಾಗವಾಗಿ ಈಗ 90 ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆಸಿ 24 ಸ್ಥಾನಗಳನ್ನು POKಯ ಕಾರಣಕ್ಕಾಗಿ ಬಿಟ್ಟಿದ್ದಾರೆ. ಅಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನ್, ಮುಜಾಫರ್ಬಾದ್, ಕೊಟ್ಲಿ, ಮಿರ್ಪುರ್, ರಾವಲ್ಕೋಟ್ ಎಲ್ಲ ಪ್ರದೇಶಗಳು ಕೂಡ ಕಾನೂನುಬದ್ಧವಾಗಿ ಭಾರತಕ್ಕೆ ಸೇರುತ್ತೆ. ಈ ಪ್ರದೇಶಗಳು ಪಾಕಿಸ್ತಾನದಿಂದ ಮುಕ್ತವಾದ ನಂತರ, ಅವರು ಭಾರತಕ್ಕೆ ಸೇರ್ಪಡೆಯಾದ ನಂತರ ಆ ಕ್ಷೇತ್ರಗಳಿಂದ ಜನ ಎಲೆಕ್ಟ್ ಆಗಿ ಬರ್ತಾರೆ ಎನ್ನುವಂಥ ಆಲೋಚನೆ ಭಾಗವಾಗಿ ಇದಕ್ಕೆಲ್ಲ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಗಡಿ ಆಚೆಗಿನ ಭಯೋತ್ಪಾದನೆಗೆ ಈ ಬ್ರೇಕ್ ಆಗುವಂಥ ಹಣಕಾಸಿನ ಅಭಾವ ಉಂಟಾಗುತ್ತೆ. ಯಾರಿಗೆ? ದೊಡ್ಡ ಮಟ್ಟದಲ್ಲಿ ನೀವು ಎಲ್ಲ ಈ POK ನಮ್ಮ ಕಡೆಗೆ ಬಂದುಬಿಟ್ರೆ ಏನೇನು ಸಾಧ್ಯತೆಗಳಾಗುತ್ತೆ, ಭಯೋತ್ಪಾದನೆ ದಾಳಿಗಳು ಏನೇನಾಗ್ತಾ ಇತ್ತು, POK ಮುಖಾಂತರ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರು. ಭಾರತ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡೋದು ಭದ್ರತೆಯ ಕಾರಣಕ್ಕಾಗಿ ಆಗ್ತಾ ಇತ್ತು, ಅದು ಕೂಡ ಕಡಿಮೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಮರಳಿ ಪಡೆಯುವುದಕ್ಕೆ ಸೂಕ್ತ ಸಂದರ್ಭ, ನಿಯಂತ್ರಣವನ್ನೆಲ್ಲವನ್ನು ಕೂಡ ಇಸ್ಲಾಮಾಬಾದ್ ಕಳೆದುಕೊಳ್ಳುತ್ತೆ. ಅದನ್ನು ಭಾರತ ಅವಕಾಶವಾಗಿ ಪಡೆದುಕೊಳ್ಳುವಂಥ ಪ್ರಯತ್ನ ಭಾರತಕ್ಕೆ ಸಿಗಬಹುದು ಅಂತ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಭಾರತದ ಈ ಹಾದಿಗೆ ಚೀನಾ ಒಂದು
ಅಡ್ಡಗೋಡೆಯಾಗಿ ಕೆಲಸ ಮಾಡ್ತಾ ಇರೋದು. ಹೇಗೆ ಚೀನಾ ಅಡ್ಡಗೋಡೆಯಾಗಿ ಕೆಲಸ ಮಾಡ್ತಾ ಇದೆ? POK ಭಾರತ ಸೇರೋದಕ್ಕೆ ಪಾಕಿಸ್ತಾನಕ್ಕಿಂತ ದೊಡ್ಡ ಅಡ್ಡಿಯಾಗಿ ಪಕ್ಕದ ಚೀನಾ. ಯಾಕಂದರೆ ಅವರೆಲ್ಲ ಮೈತ್ರಿ ಇದೆ, ಮಿತ್ರ ದೇಶಗಳಂತ ನಾವೆಲ್ಲ ಹೇಳ್ತೀವಿ. POK ವ್ಯಾಪ್ತಿಯ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಚೀನಾ $1 ಬಿಲಿಯನ್ ಎಲ್ಲ ಹೂಡಿಕೆ ಮಾಡಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. $1 ಬಿಲಿಯನ್ ಹೂಡಿಕೆ ಮಾಡ್ಕೊಂಡಿದ್ದಾರೆ. ಚೀನಾ ಪಾಕಿಸ್ತಾನದ ಆರ್ಥಿಕ ಕಾರಿಡಾರ್ ಎಲ್ಲ ಮಾಡ್ಕೊಂಡಿದ್ದಾರೆ, ರಸ್ತೆ ಎಲ್ಲ ಮಾಡ್ಕೊಂಡಿದ್ದಾರೆ, ಗಡಿ ಸುರಕ್ಷತೆಗೆ ಬೇರೆ ಬೇರೆ ಕಾರಣಕ್ಕಾಗಿ ಹಣವನ್ನೆಲ್ಲ ಹಾಕ್ತಾ ಇರೋದನ್ನು ಎಲ್ಲ ನೋಡ್ತಾ ಇದ್ದೀವಿ. ಚೀನಾ ಪಾಕಿಸ್ತಾನ ಎಕಾನಮಿಕ್ ಕಾರಿಡಾರ್ ಅಂತ ಬೆಲ್ಟ್ ಆ್ಯಂಡ್ ರೋಡ್ ಎನ್ನುವಂಥ ಯೋಜನೆಯ ಭಾಗವಾಗಿ ಮತ್ತೊಂದು ಕಡೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಬೃಹತ್ ಹೆದ್ದಾರಿ ಮತ್ತು ರೈಲು ಮಾರ್ಗ ಏನಿದೆ, ಚೀನಾದ ಕ್ಸಿಂಜಿಯಾಂಗ್ ಪ್ರಾಂತ್ಯದಿಂದ ಹೊರಟು ಭಾರತಕ್ಕೆ ಸೇರಬೇಕಾದಂಥ POK ಮುಖಾಂತರವೇ ಪಾಕಿಸ್ತಾನದ ಗ್ವಾದರ್ ಬಂದರನ್ನು ತಲುಪುತ್ತೆ. ಇದೊಂದು ದೊಡ್ಡ ಮಟ್ಟದ ಸಮಸ್ಯೆ ಇದೆ. ಯಾವ ಭೂಮಿ ಭಾರತಕ್ಕೆ ಸೇರ್ಪಡೆ ಆಗಬೇಕು ಅದೇ ಭೂಮಿಯ ಮುಖಾಂತರ ಈ ಚೀನಾ ಪಾಕಿಸ್ತಾನದ ಎಕಾನಮಿಕ್ ಕಾರಿಡಾರ್ ಏನಿದೆ ಅದೇ ಮುಖಾಂತರ ಹಾದು ಹೋಗಿದೆ ಅಂತ. POKನ ವಶಪಡಿಸಿಕೊಂಡ್ರೆ ಚೀನಾ ತನ್ನ ಪ್ರಮುಖ ಆರ್ಥಿಕ ಮತ್ತು ಮಿಲಿಟರಿ ಮಾರ್ಗವನ್ನು ಭಾರತ ನಿಯಂತ್ರಣ ಮಾಡ್ತಾ ಇದೆ ಅಂತ ಒಂದ್ಸಗೆ ಅದೆಲ್ಲ ಖ್ಯಾತಿ ತೆಗಿಬಹುದು ಅಂತ ಒಂದು ಲೆಕ್ಕಾಚಾರ. ಮತ್ತೊಂದು ಕಡೆ ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನದಲ್ಲಿ ಚೀನಾ ತನ್ನ ಮಿಲಿಟರಿ ಪಡೆಯನ್ನೆಲ್ಲ ಉಪಸ್ಥಿತಿಯಾಗಿದೆ. ಅಂದರೆ ಭದ್ರತೆ ಮತ್ತು ಮೂಲಸೌಕರ್ಯದ ಅಭಿವೃದ್ಧಿ ಹೆಸರಲ್ಲಿ ಪಾಕಿಸ್ತಾನದವರು ಏನು ಮಾಡಿದ್ದಾರೆ, ಚೀನಾದ ಸೈನಿಕರು ಅಲ್ಲಿ ಬಂದು ಇರೋ ಹಂಗೆಲ್ಲ ನೋಡ್ಕೊಂಡಿದ್ದಾರೆ. ನಾಳೆ ಭಾರತ ಒಂದು ವೇಳೆ POK ಮೇಲೆ ದಾಳಿ ಮಾಡಿದರೆ ಅಥವಾ POK ನಮ್ಮ ಎಲ್ಲ ವರ್ಷಕ್ಕೆ ಬಂದರೆ, ಇದು ನೋಡಿ ನಾವೆಲ್ಲ ಅಲ್ಲಿ ಇದ್ವಿ, ನಮ್ಮ ಮೇಲೆ ದಾಳಿ ಮಾಡೋ ಪ್ರಯತ್ನ ಆಗಿದೆ ಅಂತೆಲ್ಲ ಹೇಳ್ಬೋದು. ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಒಂದು ಶಕ್ಸ್ಗಾಮ್ ಎನ್ನುವಂಥ ಒಂದು ಕಣಿವೆ ಇದೆ. 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಆಯಿತು, ಭಾರತ ಸೋತಿತು. ಅದಾದ ನಂತರ ಒಂದು ಬೆಳವಣಿಗೆ ಆಯಿತು. 1963ರಲ್ಲಿ ಸೀನೋ ಪಾಕಿಸ್ತಾನ ಗಡಿ ಒಪ್ಪಂದಕ್ಕೆಲ್ಲ ಸಹಿ ಆಯಿತು. ಇದಾದ ನಂತರ ಪಾಕಿಸ್ತಾನ ಏನು ಮಾಡಿಬಿಡ್ತು, ಪಾಕ್ ಅಕ್ಯುಪೈಡ್ ಕಾಶ್ಮೀರದ ಒಂದು ಪ್ರದೇಶ ಅದು ಶಕ್ಸ್ಗಾಮ್ ಎನ್ನುವಂಥ ಒಂದು ಕಣಿವೆ, ಅದನ್ನು ಚೀನಾಗೆ ಉಡುಗೊರೆಯಾಗಿ ಕೊಟ್ಟುಬಿಟ್ಟಿದೆ. ಚೀನಾಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ನಾಳೆ ಒಂದು ವೇಳೆ POK ಭಾರತಕ್ಕೆ ಬಂದರೆ ಈ ಕಣಿವೆ ಏನಿದೆ ಅದು ಚೀನಾಗೆ ಅಂತ ಅದು ಖ್ಯಾತಿ ತೆಗೆಯುವಂಥ ಆಲೋಚನೆ ಇದೆ ಅಂತ. ಹೀಗಾಗಿ ಚೀನಾ ಒಂದು ದೊಡ್ಡ ಮಟ್ಟದ ಕಂದಕವಾಗಿ ಈ ವಿಚಾರದಲ್ಲಿ ನಮಗೆ ಪರಿಣಮಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ POK ವಿಲೀನದಿಂದ ಭಾರತಕ್ಕೆ ಏನು ಲಾಭ ಆಗುತ್ತೆ, ಏನೇನು ಲಾಭ ಆಗ್ಬೋದು? ಅಫ್ಘಾನಿಸ್ತಾನದ ಜೊತೆಗೆ ನಮಗೊಂದು 106 ಕಿಲೋಮೀಟರ್ ಗಡಿ ಮಾರ್ಗ ಎಲ್ಲ ಸಿಗುತ್ತೆ. ಮಧ್ಯ ಏಷ್ಯಾ, ರಷ್ಯಾ ರಾಷ್ಟ್ರಗಳೊಂದಿಗೆ ವ್ಯಾಪಾರ ನಡೆಸೋದಕ್ಕೆಲ್ಲ ಸುಲಭ ಆಗುತ್ತೆ. POKಯಲ್ಲಿರುವಂಥ ಉಗ್ರ ಲಾಂಚ್ ಪ್ಯಾಡ್ಗಳ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆಲ್ಲ ನಮಗೆ ಅವಕಾಶ ಸಿಗುತ್ತೆ. ತಜಿಕಿಸ್ತಾನ, ಉಜ್ಬೇಕಿಸ್ತಾನ್, ಯುರೋಪಿಗೆ ಸರಕುಗಳನ್ನೆಲ್ಲ ಸಾಗೋದಕ್ಕೆ ಅವಕಾಶ ಸಿಗುತ್ತೆ. ಚೀನಾ ಪಾಕಿಸ್ತಾನ ಎಕಾನಮಿಕ್ ಕಾರಿಡಾರ್ ಏನಿದೆ ಅದಕ್ಕೆಲ್ಲ ಅಂತ್ಯ ಆಗುತ್ತೆ. ದ್ವಿಮುಖ ಯುದ್ಧದ ಭೀತಿ ಅಂದರೆ ಪಾಕಿಸ್ತಾನ ಮತ್ತು ಚೀನಾದ ಗಡಿಗಳು ಒಂದಕ್ಕೊಂದು ಸಂಬಂಧ ಪಡಬೇಕು ಅಂತ ಹೇಳಿದ್ರೆ ಅದು ಮಾರ್ಗ ಇದೆ, POK ಮಾರ್ಗ, ಅದು ಕೂಡ ಕಡಿತ ಆಗುತ್ತೆ. ಆ ಮುಖಾಂತರ ಅದು ಹೊಡೆತ ಆಗುತ್ತೆ, ಅದೆಲ್ಲ ನಮಗೆ ಲಾಭ ಆಗ್ಬೋದು. ಹಾಗಾದರೆ ಸವಾಲು ಏನು ಅಂತ ಹೇಳಿದ್ರೆ, POKಯಲ್ಲಿ ಶಿಥಿಲಗೊಂಡಿವೆ ರಸ್ತೆಗಳು, ಕೋಟ್ಯಾಂತರ ರೂಪಾಯಿ ಹಣ ಬೇಕು, ಆಧಾರ್ ಕಾರ್ಡ್ ಕೊಡಬೇಕು ಅವರಿಗೆ, ರೇಷನ್ ಕಾರ್ಡ್ಗಳು ಎಲ್ಲ ಸೌಕರ್ಯಗಳನ್ನು ಕೊಡಬೇಕಾಗುತ್ತೆ, ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೊಡಬೇಕು, 50ರಿಂದ 60 ಲಕ್ಷ ಜನರಿಗೆ ಪೌರತ್ವವನ್ನು ಕೊಡಬೇಕು, ವಿಶ್ವಾಸಗೊಳಿಸೋದವರೆಲ್ಲ ಕಷ್ಟ ಆಗುತ್ತೆ. ದಶಕಗಳಿಂದ ಭಾರತ ವಿರೋಧಿ ಭಾವನೆ ಅವರೆಲ್ಲ ತುಂಬಿರ್ಬಿಟ್ಟಿರುತ್ತೆ. ಹೀಗಾಗಿ ಅದನ್ನು ಹೆಂಗೆ ಹೋಗಲಾಡಿಸೋದು, ರಾಜಕೀಯ ಸಮತೋಲನ, ಮತದಾನದ ಹಕ್ಕು, ಜಮ್ಮು ಕಾಶ್ಮೀರದ ಇವತ್ತಿನ ಪರಿಸ್ಥಿತಿ, ಉಗ್ರರ ಸ್ಲೀಪರ್ ಸೆಲ್ಗಳು, ಅವೆಲ್ಲ ಏನೇನಿದೆ ಅದೆಲ್ಲವನ್ನು ಕೂಡ ಹೆಂಗೆ ಕ್ಲಿಯರ್ ಮಾಡಬೇಕು ಅನ್ನೋದು ಸದ್ಯಕ್ಕಿರುವಂಥ ದೊಡ್ಡ ಮಟ್ಟದ ಸವಾಲು ಭಾರತಕ್ಕಿದೆ. ಹೀಗಾಗಿ POK ವಿಚಾರದಲ್ಲಿ ನಾವು 94ರಲ್ಲಿ ಆಲ್ರೆಡಿ ಒಂದು ಡಿಸಿಷನ್ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಹೀಗಾಗಿ ಏನಾಗುತ್ತೆ ಕಾದ್ ನೋಡೋಣ. 2019ರಲ್ಲಿ COVID-19 ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದ್ದಂತಹ ಕೊರೋನಾ, ಇದೀಗ ಒನ್ಸ್ ಅಗೇನ್ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆ ಮುಖಾಂತರ ಗಂಡಾಂತರವಾಗಿ ಕಾಡಿದ್ದಂತಹ ಕೊರೋನಾ ಒನ್ಸ್ ಅಗೇನ್ ವಕ್ರಿಸ್ತಾ ಇದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಕೇಸ್ಗಳ ಸಂಖ್ಯೆ ಹೆಚ್ಚಳ ಆಗಿ ಮೃತಪಟ್ಟಿದ್ದ ಕಾರಣಕ್ಕಾಗಿ ಕರ್ನಾಟಕದಲ್ಲೂ ಕೂಡ ಪ್ರಕರಣಗಳು ಜಾಸ್ತಿ ಆಗಿದೆ ಅಂತ 15 ದಿನದಲ್ಲಿ 32 ಪಾಸಿಟಿವ್ ಪ್ರಕರಣಗಳು ಇದೀಗ ವರದಿಯಾಗಿದೆ. ಶ್ವಾಸಕೋಶದ ಸಂಬಂಧಿ ಕಾಯಿಲೆಗಳೆಲ್ಲ ಕಾಣ್ತಾ ಇದೆ ಅಂತ. ಹಾಗಾದರೆ ಎಲ್ಲೆಲ್ಲಿ ಏನೇನಾಯಿತು, ಮತ್ತೆ ಮಾಸ್ಕ್ ಕಡ್ಡಾಯ ಆಗುತ್ತೆ, ಏನಾಗುತ್ತೆ ಡೀಟೇಲ್ಸ್ ನೋಡೋಣ. ದೇಶದಲ್ಲಿ ಮತ್ತೆ ಕೊರೋನಾ ಕಿರಿಕಿರಿ ಶುರುವಾಗಿದೆ. ಆಂಧ್ರ ಪ್ರದೇಶದ YSR ಕಡಪ ಜಿಲ್ಲೆಗೆ ಕೋವಿಡ್ಗೆ 2 ಜನ ಬಲಿಯಾಗಿದ್ದಾರೆ. 2022ರ ನಂತರ ಆಂಧ್ರದಲ್ಲಿ ವರದಿಯಾದಂಥ ಮೊದಲ ಕೋವಿಡ್ ಸಾವುಗಳಿವೆಲ್ಲ. ರಾಜಂಪೇಟೆ ಮೂಲದ ಒಂದು 52 ವರ್ಷದ ವ್ಯಕ್ತಿ, ಕಡಪ ನಗರದ 43 ವರ್ಷದ ವ್ಯಕ್ತಿಯೆಲ್ಲ ಚಿಕಿತ್ಸೆಯ ವೇಳೆ ಎಲ್ಲ ಮೃತಪಟ್ಟಿದ್ದಾರೆ. ಕಡಪ ಜಿಲ್ಲೆಯಲ್ಲಿ ವಾರಗಳಲ್ಲಿ 8 ಸಕ್ರಿಯ ಕೋವಿಡ್ ಪ್ರಕರಣಗಳೆಲ್ಲ ವರದಿಯಾಯಿತು. ಒಂದು 25 ವರ್ಷದ ವೈದ್ಯಕೀಯ ವಿದ್ಯಾರ್ಥಿ ಹೋಮ್ ಐಸೋಲೇಷನ್ ಎಲ್ಲ ಇದ್ದಾರಂತೆ. ಪುಣೆಯ ರಾಷ್ಟ್ರೀಯ ವೈರಾಲಜಿ ಸಂಸ್ಥೆಗೆ ಜ್ಯೂನೋಮ್ ಸೀಕ್ವೆನ್ಸಿಗಾಗೆಲ್ಲ ಇದನ್ನೆಲ್ಲ ತಪಾಸಣೆಗೆಲ್ಲ ಕಳಿಸಲಾಗಿದೆ. ಇದು ಆಂಧ್ರ ಪ್ರದೇಶದಲ್ಲಿ ಆಗಿರುವಂತಹ ಬೆಳವಣಿಗೆ. YSR ಕಡಪ ಜಿಲ್ಲೆಯಲ್ಲಿ ಇದು ಆಯಿತು. 2 ಜನ ಮೃತಪಟ್ಟರು, ಪಾಸಿಟಿವ್ ಪ್ರಕರಣಗಳು ಕೂಡ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಪಾಸಿಟಿವ್ ಪ್ರಕರಣಗಳು ಹೆಚ್ಚಳ ಆಗ್ತಾ ಇದೆ. ಕಳೆದ 15 ದಿನಗಳಲ್ಲಿ ಕರ್ನಾಟಕದಲ್ಲಿ 32 ಕೋವಿಡ್ ಪಾಸಿಟಿವ್ ಎಲ್ಲ ಪತ್ತೆಯಾಗಿದೆ.
ಜೂನ್ ತಿಂಗಳಲ್ಲಿ 14 ಆಗಿತ್ತು, ಇದೀಗ ಅದರ 2 ಪಟ್ಟು ಏರಿಕೆ ಆಗಿದೆ ಸೋಂಕು. ಬಳ್ಳಾರಿ ಅಂದರೆ ಆಂಧ್ರ ಪ್ರದೇಶಕ್ಕೆ ಗಡಿಯಾಗಿ ಹಂಚಿಕೊಂಡಿರುವಂಥ ಜಿಲ್ಲೆಗಳು ಬಳ್ಳಾರಿ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಕಟ್ಟೆಚ್ಚರಿಕೆಯಿಂದ ಇರಬೇಕು ಅಂತ ವೈದ್ಯಾಧಿಕಾರಿಗಳು, ಸ್ಥಳೀಯ ಆಡಳಿತ ಅಧಿಕಾರಿಗಳೆಲ್ಲ ಸೂಚನೆ ಕೊಟ್ಟರು. ಶೀತ, ಕೆಮ್ಮು ಏನಾದರೂ ಕಾಣಿಸ್ಕೊಂಡ್ರೆ ಭಾಳ ಜಾಗರೂಕತೆಯಿಂದ ಇರಿ ಅಂತೆಲ್ಲ ಹೇಳಿದ್ದಾರೆ. ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಬೆಡ್, ಔಷಧಗಳೆಲ್ಲ ಕೊರತೆ ಆಗದಂತೆಲ್ಲ ನೋಡ್ಕೊಳ್ಬೇಕು ಅಂತ ಸೂಚನೆ ಕೊಡೋ ಪ್ರಯತ್ನ ಆಗಿದೆ. ಹಾಗಾದರೆ ಈಗಿರುವಂಥ ಯಕ್ಷ ಪ್ರಶ್ನೆ, ಮತ್ತೊಮ್ಮೆ ಮಾಸ್ಕ್ ಅನ್ನೋದು ಕಡ್ಡಾಯವಾಗುತ್ತಾ? ಆಂಧ್ರದ ಕಡಪದಲ್ಲಿ ಆಸ್ಪತ್ರೆ, ಚಿತ್ರಮಂದಿರಗಳಲ್ಲೆಲ್ಲ ಮಾಸ್ಕ್ ಧರಿಸೋದನ್ನು ಕಡ್ಡಾಯ ಮಾಡಿದ್ದಾರೆ. ಯಾಕಂದರೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದಕ್ಕೆ. ಎಲ್ಲೆಲ್ಲಿ ಜನ ದಟ್ಟಣೆ ಜಾಸ್ತಿ ಇದೆ ಅಲ್ಲೆಲ್ಲ ಮಾಸ್ಕ್ ಹಾಕ್ಕೋಬೇಕು ನೀವು ಅಂಥೇಳಿ ಆಂಧ್ರದ ಸಚಿವೆ ಸವಿತಾ ಅವರು ಸೂಚನೆ ಕೊಟ್ಟರು. ಯಾರ್ಯಾರಿಗೆ ತೊಂದರೆ ಇದೆ, ಉಸಿರಾಟ ತೊಂದರೆ, ಬೇರೆ ಬೇರೆ ಶ್ವಾಸಕೋಶದ ಸಮಸ್ಯೆ ಇದೆ, ಅವರೆಲ್ಲ ಪರೀಕ್ಷೆಗೆಲ್ಲ ಒಳಪಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ, ಕರ್ನಾಟಕದ ಆರೋಗ್ಯ ಇಲಾಖೆಯು ಕೂಡ ಈ ವಿಚಾರದಲ್ಲಿ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಇಟ್ಟಿದೆ. ವೃದ್ಧರು, ಮಕ್ಕಳು, ದೀರ್ಘಕಾಲದ ಕಾಯಿಲೆ ಅವರೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ನಾವೀಗಾಗಲೇ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡಿದ್ದೀವಿ. ಆದರೂ ಕೂಡ ಕೊರೋನಾ ಬಂದಂತಹ ಸಮಯದಲ್ಲಿ ಮಕ್ಕಳು ಮತ್ತು ವೃದ್ಧರ ಮೇಲೆ ಹೆಚ್ಚು ಅಪಾಯಕಾರಿಯಾಗಿದ್ದನ್ನು ನೋಡಿದ್ದೀವಿ. ಇದೀಗ ಅದು ಏನಾಗುತ್ತೆ ನೋಡೋಣ. ಮತ್ತೊಂದು ಕಡೆ ಹೊಸ ರೂಪಾಂತರದ ಭೀತಿ ಅಂತ ನಿಮಗೆ ಅನೇಕ ತಜ್ಞರು ಹೇಳ್ತಾರೆ. ಒಮ್ಮೆ ಒಂದು ವೈರಸ್ ಭೂಮಿಗೆ ಕಾಲಿಟ್ಟ ನಂತರ ಅದು ಸುದೀರ್ಘ ವರ್ಷಗಳ ಕಾಲ ಇರುತ್ತೆ, ಅದನ್ನು ಶಾಶ್ವತವಾಗಿ ತೆಗೆದುಕೊಳ್ಳೋಣ, ಬಟ್ ಅದು ರೂಪಾಂತರಿ ಆಗ್ತಾ ಹೋಗುತ್ತೆ. ಅಂದರೆ ಇದ್ದಂತಹ ಸಿಂಪ್ಟಮ್ಸ್ಗಳು, ಈಗ ಬರುವಂಥ ಸಿಂಪ್ಟಮ್ಸ್ಗಳು ಅಥವಾ ಅದರ ಪ್ರಬಲತೆ ಎಲ್ಲವೂ ಕೂಡ ಬದಲಾಗಬಹುದು ಅಂತ ಇದೀಗ ಹೊಸ ರೂಪಾಂತರ ಪತ್ತೆಗೆಲ್ಲ ಪುಣೆಯ ಪ್ರಯೋಗಾಲಯಕ್ಕೆ ಮಾದರಿ ಕಳಿಸಿದ್ದಾರೆ. ಸ್ಯಾಂಪಲ್ ಜಿನೋಮ್ ಸೀಕ್ವೆನ್ಸಿಂಗ್ ಪರೀಕ್ಷೆಗಾಗೆಲ್ಲ ರವಾನೆಯಾಗಿದೆ. ಸಾಂಪ್ರದಾಯಿಕ ವೈರಸ್ಗಿಂತ ಇದೆಲ್ಲ ಹೆಚ್ಚು ಅಪಾಯಕಾರಿನ ಏನು ಎನ್ನುವಂಥ ಪ್ರಶ್ನೆ ಇದೆ. RRT ತಂಡಗಳಿಂದ ಕಾಂಟ್ಯಾಕ್ಟ್ ಟ್ರೆಸ್ಟಿಂಗ್ ಕಾರ್ಯಾಚರಣೆ ಎಲ್ಲ ಚುರುಕಾಗ್ತಿದೆ. ಆಸ್ಪತ್ರೆಗಳಲ್ಲಿ ಐಸೋಲೇಷನ್ ವಾರ್ಡ್ಗಳನ್ನೆಲ್ಲ ಸಿದ್ಧವಾಗಿ ಇಟ್ಕೊಳ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ನಾವೇನು ಮಾಡಬೇಕು? ಜಾಗರೂಕತೆಯಿಂದ ಇರಬೇಕು ಮತ್ತು ಏನೇನು ಸಮಸ್ಯೆಗಳಿದೆ ಅವುಗಳನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಆಗಬೇಕು ಅಂತ. ಹೆಚ್ಚೆಚ್ಚು ಜನ ಇರುವಲ್ಲಿ ಮಾಸ್ಕ್ ಹಾಕ್ಕೋಬೇಕು, ಕೈಗಳನ್ನು ಆವಾಗವಾಗ ತೊಳಿಬೇಕು. ಶೀತ, ಜ್ವರ, ಶ್ವಾಸಕೋಶದ ಸಂಬಂಧಿ ಏನೋ ಕಾಯಿಲೆಗಳು ಬಂದರೆ, ಮನೆಯಲ್ಲಿ ಏನಾದರೂ ಯಾರಿಗಾದರೂ ಸಮಸ್ಯೆಗಳು ಕಂಡು ಬಂದರೆ ತಕ್ಷಣವೇ ಅವರನ್ನು ಟ್ರೀಟ್ಮೆಂಟ್ ಮಾಡಿಸೋದು, ಟೆಸ್ಟ್ ಮಾಡಿಸೋ ಪ್ರಯತ್ನ, ಅವರನ್ನು ಸ್ವಲ್ಪ ದೂರ ಇಡುವಂತಹ ಪ್ರಯತ್ನ, ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡೋದು, ಇವೆಲ್ಲವನ್ನು ಕೂಡ ನಾವು ಸ್ವಯಂ ಜಾಗೃತವಾಗಿ ಕ್ರಮವನ್ನು ತೆಗೆದುಕೊಂಡ್ರೆ ಮತ್ತೊಮ್ಮೆ ಈ ಮಹಾಮಾರಿಯನ್ನು ಎದುರಿಸೋದಲ್ಲಿ ಯಾವುದೇ ದೊಡ್ಡ ಮಟ್ಟದ ಸಂಶಯ ಇಲ್ಲ. ಹೀಗಾಗಿ ಕೊರೋನಾ ವಿಚಾರದಲ್ಲಿ ಏನಾಗುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ ಏನೇ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.